ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸ್ವಾಗತ ತಮಗೆಲ್ಲ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಹಾಗೂ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮತ್ತು ಇದೇ ರೀತಿಯಾಗಿ ದಿನನಿತ್ಯದ ಒಂದು ಪ್ರಶ್ನೆಗಳ ಒಂದು ವಿಶ್ಲೇಷಣೆಯಲ್ಲಿ ಮುಂದುವರ್ತಾ ಇದೆ. ಸೊ ಇದನ್ನು ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮದು ಕೂಡ ಒಂದು ಸಣ್ಣ ಪ್ರಯತ್ನ ನಿಮ್ಮದು ಇರಲಿ. ಓಕೆ, ನಾವು ಪ್ರಯತ್ನ ಮಾಡ್ತಿರ್ತೀವಿ, ನೀವು ಪ್ರಯತ್ನ ಮಾಡಿ ಇಬ್ಬರು ಮಂದಿ ಕೂಡ ಏನಾದರೂ ಸಾಧಿಸೋಣ ಅಂತೇಳಿ ಹೇಳ್ತಾ ಹೋಗೋಣ. ಓಕೆ, ಹಾಗಾದರೆ ಮುಂದಿನ ಏನಪ್ಪ ಅಂದರೆ ಕ್ವಶನ್ ನೋಡ್ಕೋತಾನ. ಮತ್ತು ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇರ್ತಕ್ಕಂಥ 14 ವಿಡಿಯೋಗಳಾಗ್ಯಾವಲ್ಲ, ಈ 14 ವಿಡಿಯೋಗಳನ್ನು ಕೂಡ ಏನಪ್ಪ ಸಂಪೂರ್ಣವಾಗಿ ನೋಡ್ತಾ ಬಂದರೆ ಮುಂದಿರ್ತಕ್ಕಂಥ ನಿಮ್ಗೆ ಮಾಹಿತಿಯನ್ನು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆಯ್ತಾ? ಇದೊಂದು ಆದ್ಮೇಲೆ ಇದೊಂದಿಷ್ಟು ಕ್ವಶನ್ಸ್ಗಳು ಆದ್ಮೇಲೆ ಆಮೇಲೆ ಏನಪ್ಪ ಅಂದರೆ ಚಾಪ್ಟರ್ ವೈಸ್ ಏನಪ್ಪ ಅಂದ್ರೆ ಕ್ವಶನ್ಸ್ಗಳು ತೊಗೊಂಡ್ಬರ್ತೀವಿ. ನಂತರ ಏನಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ಒಂದು ಬೇರೆ ಸಬ್ಜೆಕ್ಟು, ಎಕನಾಮಿಕ್ಸು, ಜಿಯೋಗ್ರಫಿನೋ, ಈ ರೀತಿಯ ಸಬ್ಜೆಕ್ಟ್ಗಳನ್ನು ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಹಾಗಾದರೆ ತಡ ಮಾಡಿದೆ ಏನಪ್ಪ ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತೇನಪ್ಪ ಅಂದರೆ ಎಲ್ಲರೂ ಕಮೆಂಟ್ ಮಾಡಿರಿ ಚೆನ್ನಾಗಿದೆ ಅಂತೇಳಿ. ಓಕೆ, ಕ್ವಶನ್ ಬಂದ್ಬಿಡೋಣ ನೇರವಾಗಿ. ಓಕೆ, ರೈಟ್. ನೋಡು, ಕ್ವಶನ್ ಏನಿದೆ ಅಂತ ಕೇಳಿದಾಗ ಇವುಗಳಲ್ಲಿ ಯಾವ ಜೋಡಿಯ ಹೊಂದಾಣಿಕೆ ಸರಿಯಾಗಿಲ್ಲ ಅಂತೇಳಿ ಒಂದು ಕ್ವಶನ್ ಐತಿ. ಹಾಗಾದರೆ ಇವುಗಳಲ್ಲಿ ಯಾವ ಜೋಡಿಯ ಹೊಂದಾಣಿಕೆ ಸರಿಯಾಗಿಲ್ಲ ಅಂತ ಕೇಳ್ತೀವಿ ಸರ್. ನೋಡಿ, ಜೋಡಿ ಅಂತ ಬಂದಾಗ ಅದಕ್ಕೆ ಸರಿಯಾಗಿ ಅದಕ್ಕೆ ಕೂಡ ಏನಪ್ಪ ಅಂದ್ರೆ ಸಂಸಾರನೂ ಆಗ್ಬೋದು, ಕ್ವಶನ್ ಆಗ್ಬೋದು, ಜಾಬ್ನೂ ಆಗ್ಬೋದು. ಕ್ಲಿಯರ್? ಹಾಗಾಗಿ ಜೋಡಿ ಯಾವತ್ತು ಕೂಡ ಒಂದು ಏನಾಗಿರ್ಬೇಕು, ಹೊಂದಾಣಿಕೆ ಆಗಿರ್ಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ವೇದಾಂತ ಅಂತ ಬಂದದ ಸೊ ಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಬೌದ್ಧ ಮತ ಅದಕ್ಕೆ ಮುಂದೆ ಬೌದ್ಧ ಮತ ಇದಕ್ಕೆ ಏನ್ ಕೊಟ್ಟಾರ, ಅಷ್ಟಾಂಗ ಮಾರ್ಗ ಅಂತ ಕೊಟ್ಟಾರ. ಸೊ ಜೈನ ಧರ್ಮ ಅಂತ ಕೊಟ್ಟಾರ, ಇದಕ್ಕೆ ತ್ರಿರತ್ನಗಳು ಅಂತ ಕೊಟ್ಟಾರ. ಸೊ ಚಾರ್ವಾಕ ಅಂತ ಕೊಟ್ಟಾರ, ಇದು ಸನ್ಯಾಸಿ ಧರ್ಮ ಅಂತ ಕೊಟ್ಟಾರ. ಈಗ ನಿಮ್ಗೆ ಗೊತ್ತಾಗ್ತಿರ್ಬೇಕು ಚಾರ್ವಾಕ ಇದು ಏನು ಅಂತಕ್ಕಂಥದ್ದು. ನಿಮಗೆ ನಾನು ಹಿಂದೆ ಚಾಪ್ಟರ್ ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಚಾರ್ವಾಕ ಅಂತಕ್ಕಂಥದ್ದು ಎಲ್ಲಿ ಬಂದಿತ್ತು ಅನ್ನೋದ್ರ ಬಗ್ಗೆ ಹೇಳಿದೆ ನಾನು. ಓಕೆನಾ? ಈ ವೇದಗಳ ಕಾಲಗಳಲ್ಲಿ ಏನಪ್ಪ ದರ್ಶನಗಳು ಅಂತ ಹೇಳಿದೆ. ನಿಮ್ಗೆ ಗೊತ್ತದ? ವೇದಗಳ ಕಾಲದಲ್ಲಿ ದರ್ಶನಗಳು ಅಂತ ಹೇಳಿದೆ. ಸೊ ಎಷ್ಟು ದರ್ಶನಗಳು ಅಂತ ಕೇಳ್ತಾರೆ, ನಾವು ವೇದಗಳಲ್ಲಿ ಅಧ್ಯಯನ ಮಾಡೋದನ್ನ ಎಷ್ಟು ದರ್ಶನಗಳು ಅಂತ ಕೇಳ್ತಾ ಹೋದಾಗ 6 ದರ್ಶನಗಳು. ಹಾಗಾದ್ರೆ ನೈಜವಾಗಿ ಇರ್ತಕ್ಕಂಥ ದರ್ಶನಗಳು ಎಷ್ಟು ಅಂತ ಕೇಳ್ತಾ ಹೋದಾಗ 9 ದರ್ಶನಗಳು ಅಂತ ಹೇಳಿದ್ದೆ. ಸೊ ಇನ್ನ 3 ಯೋಗ ಅಂತ ಹೇಳ್ತೀವಿ, ನ್ಯಾಯ ಅಂತ ಹೇಳ್ತೀವಿ, ಶಾಂಖ್ಯ ಅಂತ ಹೇಳ್ತೀವಿ, ವೈಶೇಷಿಕ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಅಂತೇಳಿ ಇವು 6 ಅದು. ಓಕೆನಾ? ಹಾಗೆ ಇನ್ನ 3 ಯಾವಪ್ಪ ಅಂತಂದ್ರೆ ಒಂದು ಜೈನ ದರ್ಶನ ಅಂತ ಬರ್ತದ ಗುರುಗಳೇ, ಇನ್ನೊಂದು ಬೌದ್ಧ ದರ್ಶನ ಅಂತ ಬರ್ತದ, ಇನ್ನೊಂದು ಚಾರ್ವಾಕ ದರ್ಶನ ಅಂತ ಬರ್ತದ. ಸೊ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಫಿಲಾಸಫರ್ಗಳು ಅಂದ್ರೆ ಈ ದಾರ್ಶನಿಕ ವ್ಯಕ್ತಿಗಳು ಏನದವಲ್ಲ ಅವ್ರು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ರೈಟಾ? ಇಲ್ಲಿ ಹೇಳ್ತೀನಿ ನಿಮ್ಗೆ ಚಾರ್ವಾಕ ಅಂದ್ರೆ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀನಿ, ಅರ್ಥ ಮಾಡ್ಕೊಳಕತ್ತೀವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಫಸ್ಟ್ ನೋಡ್ತಾ ಹೋದ್ರೆ ಇಲ್ಲಿ ಏನಪ್ಪ ಇವುಗಳಲ್ಲಿ ಯಾವ ಜೋಡಿಯ ಹೊಂದಾಣಿಕೆ ಸರಿಯಾಗಿಲ್ಲ ಅಂದ್ರೆ ಆನ್ಸರ್ ಗೊತ್ತಿರ್ಬೇಕು ನಿಮ್ಗೆ. ಏನಪ್ಪಾ ಅಂತ ಕೇಳಿದಾಗ ಚಾರ್ವಾಕ್ ಅಂತಕ್ಕಂಥದ್ದು ಯಾವ ಸರಿಯಾಗಿಲ್ಲ, ಚಾರ್ವಾಕ್ ಹೊಂದಾಣಿಕೆ ಸರಿಯಾಗಿಲ್ಲ. ಸರಿಯಾದ ಆನ್ಸರ್ ಯಾವ್ದಾಗುತ್ತಾ? ಡಿ ಆಗುತ್ತಾ? ಕ್ಲಿಯರ್? ಹಾಗಾದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ, ಈಗ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಹಾಗಾದರೆ ಇಲ್ಲಿ ವೇದಾಂತ ಅನ್ನೋದು ಏನಪ್ಪಾ ಅಂತ ಕೇಳಿದಾಗ ವೇದಾಂತ ಅನ್ನೋದು ಇದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎದಕ್ಕ? ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ನಿಜವಾಗೈತಿ ಇದು. ಇದಕ್ಕೆ ಇನ್ನೊಂದೇನು ಕರೀತಾರ ಅಂತ ಕೇಳಿದ್ರೆ ಉತ್ತರ ಮೀಮಾಂಸೆ ಅಂತ ಕೂಡ ಕರೀತಾರೆ. ಉತ್ತರ ಮೀಮಾಂಸೆ. ಹಾಗಾದ್ರೆ ಸರ್ ಇದು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಇದು ಎಲ್ಲಿ ಕಂಡು ಬರ್ತದಪ್ಪ ಅದಕ್ಕೆ ದರ್ಶನಗಳಲ್ಲಿ ಕಂಡು ಬರ್ತದೆ. ಇದು ಎಲ್ಲಿ? ದರ್ಶನಗಳಲ್ಲಿ. ನೋಡ್ರಿ, ದರ್ಶನ ಅಂದ್ರೇನೆ ಒಂದು ಜ್ಞಾನ. ಕ್ಲಿಯರಾ? ದರ್ಶನ ಅಂದ್ರೇನೇನೋ ಒಂದು ಜ್ಞಾನ. ಇದು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ದರ್ಶನಗಳಲ್ಲಿ ಕಂಡು ಬರ್ತದ. ಹಾಗಾದ್ರೆ ಈ ದರ್ಶನಗಳಲ್ಲಿ ಎಷ್ಟು ದರ್ಶನ ಅಂತ ಹೇಳಿದೆ ನಿಮ್ಗೆ ನಾನು ಹೇಳಿದೆ ಆಲ್ರೆಡಿ. ಏನಪ್ಪಾ ಅಂತ ಕೇಳಿದ್ರೆ ಯಾಗ ದರ್ಶನ ಆಗಿರ್ಬೋದು, ಸೊ ಯೋಗ ದರ್ಶನ ಆಗಿರ್ಬೋದು, ಎರಡನೇದು ಶಾಂಖ್ಯ ದರ್ಶನ ಆಗಿರ್ಬೋದು ಅಂತ ಹೇಳಿದ್ದೆ. ಓಕೆನಾ? ಮೂರನೇ ವೈಶೇಷಿಕ ಅಂತ ಹೇಳಿದ್ದೆ. ನಾಲ್ಕನೇದು ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ. ರೈಟಾ? ಈ ರೀತಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ದರ್ಶನಗಳು ನಿಮ್ಗೆ ಹೇಳಿದೆ ನಾನು ಆಲ್ರೆಡಿ ಹಿಂದಿನ ಕ್ಲಾಸ್. ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ನಾನು ಹೋಗಲ್ಲ. ಅಲ್ಲಿ ಬರ್ತಕ್ಕಂಥ ಒಂದು ದರ್ಶನ ಯಾವುದು? ಪೂರ್ವ ಮೀಮಾಂಸೆ ಅಂತ ಏನಪ್ಪ ಅಂದ್ರೆ ಉತ್ತರ ಮೀಮಾಂಸೆ ಅಂತ ಏನಪ್ಪಾ ಅಂದ್ರೆ ಈ ಒಂದು ವೇದಾಂತ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದರ್ಶನಗಳಲ್ಲಿ ಯಾವುದು ಬಂದ್ರು ಕೂಡ ನಿಮ್ಗೆ ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟವ ಅಂದ್ರೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಜ್ಞಾನಕ್ಕೆ ಸಂಬಂಧಪಟ್ಟವೆ. ಈಗ ಯೋಗ ಅಂತ ಯಾಗ ದರ್ಶನ ಅಂತ ಏನೈತಲ್ಲ ಇದೇನಪ್ಪಾ ಅಂತ ಕೇಳಿದ್ರೆ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದರ್ಶನ ಐತಿ. ಈ ರೀತಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದರ್ಶನಗಳು ಕಂಡು ಬರ್ತಾವ. ರೈಟ್ ರೀ? ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತಾವ? ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ವೇದಗಳ ಕಾಲಗಳಲ್ಲಿ ಕಂಡು ಬರ್ತಾವ್ರಿ. ವೇದಗಳ ಕಾಲಗಳಲ್ಲಿ ಕಂಡು ಬರ್ತವೆ. ವೇದಗಳ ಕಾಲದಲ್ಲಿ ಕಂಡು ಬರ್ತಾವೆಲ್ಲ. ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಹಿಂದೆ ಕ್ಲಾಸ್ ಮಾಡ್ಬೇಕಾದ್ರೆ ವೇದಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಅಲ್ಲಿ ನೋಡ್ಕೊಂಡು ಬರ್ರಿ.
ಹಾಗಾದರೆ ನೆಕ್ಸ್ಟ್ ಬೌದ್ಧ ಮತ ಅಂತ ಐತೆ ನೋಡ್ರಿ. ಇಲ್ಲಿ ಬೌದ್ಧ ಮತದ ಬಗ್ಗೆ ಕೂಡ ಏನ್ ಮಾಡೋದು ಸಾಕಷ್ಟು ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಸೊ ಇಲ್ಲಿ ಸ್ವಲ್ಪ ಕೊಡ್ತೀನಿ ನೋಡ್ರಿ. ಬೌದ್ಧ ಧರ್ಮ ಅಂತ ಬಂದಾಗ ಬುದ್ಧನ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಹಿಂದೆ. ಓಕೆನಾ. ಅಲ್ಲಿ ಏನ್ ಪಾಯಿಂಟ್ ಹೇಳ್ತಿಲ್ಲಪ್ಪ ಅಂದ್ರೆ ಬುದ್ಧನನ್ನ ಏನ್ ಕರಿತಿದ್ರು ಅಂತ ಕೇಳಿದಾಗ ಏಷ್ಯಾದ ಬೆಳಕು ಅಂತೇಳಿ ಕರಿತಿದ್ರು. ಇದು ಹೇಳ್ತಿಲ್ಲ. ಬುದ್ಧನನ್ನ ಏಷ್ಯಾದ ಬೆಳಕು, ದ ಲೈಟ್ ಆಫ್ ಏಷ್ಯಾ ಅಂತ ಹೇಳಿ ಕರೆಯುತ್ತಿದ್ರು. ಓಕೆ ಓಕೆ. ಅರ್ಲಾಂಡ್ ಎಂಬ ವ್ಯಕ್ತಿ ಕರೆದಿದ್ದ, ಗೊತ್ತಿರ್ಬೇಕು. ಹಾಗಾದ್ರೆ ಏನು ಕೊಟ್ಟಾನ ಅಂತ ಕೇಳಿದಾಗ ಇಲ್ಲಿ ಅಷ್ಟಾಂಗ ಮಾರ್ಗಗಳು ಕೊಟ್ಟಿದ್ದಾನೆ. ನೀವು ನಾನು ಹೇಳಿದೆ ನೀನೆ ಏನಪ್ಪಾ ಅಂತ ಕೇಳಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಏನಪ್ಪಾ ಅಂದ್ರೆ 6 ಸತ್ಯಗಳು ಅಂತ ಹೇಳಿದ್ದೆ. 6 ಸತ್ಯಗಳಲ್ಲಿ ಏನಪ್ಪ ಅಂದ್ರೆ ಒಂದು ವರ್ಡ್ ಯೂಸ್ ಮಾಡಿದ್ದೆ, ಅಷ್ಟಾಂಗ ಮಾರ್ಗಗಳು ಪಾಲನೆ ಮಾಡ್ಬೇಕಂತೇಳಿ. ಸೊ ಅಷ್ಟಾಂಗ ಮಾರ್ಗಗಳು ಕೂಡ ಅಲ್ಲಿನ ಕೂಡ ಹೇಳ್ಬಿಟ್ಟಿದೆ. ಓಕೆನಾ. ಅಷ್ಟಾಂಗ ಮಾರ್ಗಗಳು ಎದಕ್ಕೆ ಸಂಬಂಧಪಟ್ಟವ ಅಂತ ಕೇಳಿದಾಗ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವೆ. ಒಳ್ಳೆ ನಂಬಿಕೆ ಆಗಿರ್ಬೋದು, ನಡತೆ ಆಗಿರ್ಬೋದು, ಪ್ರಯತ್ನ ಆಗಿರ್ಬೋದು, ಯೋಚನೆ ಆಗಿರ್ಬೋದು, ಮಾತು ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಅಷ್ಟಾಂಗ ಮಾರ್ಗಗಳು ಏನಪ್ಪ ಅಂದ್ರೆ ಕರೆಕ್ಟಾಗಿ ಗೊತ್ತಿರಬೇಕು. ಇದ್ರ ಬಗ್ಗೆ ಹಿಂದಿ ಹೇಳಿ ನನ್ನ ಕ್ಲಾಸ್ ಅದಕ್ಕೆ ಹೇಳ್ತಾ ಇಲ್ಲ ಜಾಸ್ತಿ. ಇಲ್ಲಿ ಇದೊಂದು ಗೊತ್ತಿರಬೇಕು. ಶ್ರೀಲಂಕಾದಲ್ಲಿ ಏನಪ್ಪಾ ಅಂತ ಕೇಳಿದಾಗ ಶ್ರೀಲಂಕಾ ಅಥವಾ ಶಿಲೋನಿನ ಕೆಲವೊಂದು ಕೃತಿಗಳದವ ದೀಪವಂಶ ಮತ್ತು ಮಹಾವಂಶ ಅಂತ. ಯಾವ ವಂಶ? ದೀಪವಂಶ ಮತ್ತು ಇನ್ನೊಂದು ಯಾವುದು? ಮಹಾವಂಶ ಅಂತ. ಸೊ ಈ ಕೃತಿಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಈ ಕೃತಿಗಳ ಕಡೆ ಕೂಡ ಏನ್ ಮಾಡ್ತಾವ, ಯಾರ ಬಗ್ಗೆ ಹೇಳ್ತಾವ ಅಂತ ಕೇಳಿದ್ರೆ ಬೌದ್ಧ ಧರ್ಮದ ಬಗ್ಗೆ ಏನ್ ಮಾಡ್ತಾವ ಹೇಳ್ತವೆ. ದೀಪವಂಶ ಮತ್ತು ಮಹಾವಂಶ ಅಂತ. ಕ್ಲಿಯರ್ ಆಯ್ತಾ? ಓಕೆ. ಅಷ್ಟಾಂಗ ಮಾರ್ಗಗಳು ಅಂತ ಬಂದ್ರೆ ಹಿಂದೆ ನೋಡ್ಕೊಂಡು ಬರ್ರಿ. ಕ್ಲಿಯರ್? ಓಕೆ. ಇಲ್ಲಿ ಜೈನ ಧರ್ಮದ ಒಂದು ತೀರ್ಥಂಕರು ಅಂತ ನೋಡಿದ್ದೀವಿ ಸರ. ಸೊ ಜೈನ ಧರ್ಮದ ತೀರ್ಥಂಕರು ಅಂತ ನಿಮ್ಗೆಲ್ಲ ಗೊತ್ತದ. ಒಳ್ಳೆ ನಂಬಿಕೆ, ಒಳ್ಳೆ ನಡತೆ, ಜೈನ ಧರ್ಮದ ತೀರ್ಥಂಕರು. ಸಾರಿ, ಜೈನ ಧರ್ಮ ಅಂತ ಬಂದಾಗ ನೋಡ್ರಿ, ಜೈನ ಧರ್ಮ ಅಂತ ಬಂದಾಗ ಗೊತ್ತಿರ್ಬೇಕು. ಇಲ್ಲಿ ಸ್ಥಾಪಕರು ಅಂತ ಬಂದಾಗ ಸ್ಥಾಪಕ ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದ. ಋಷಭನಾಥ. ಸ್ಥಾಪಕ ಯಾರು? ಋಷಭನಾಥ ಅಂತ ಬರ್ತಾನೆ. ಹಾಗಾದರೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಈ ಸ್ಥಾಪಕರಾಯ್ತು. ಹಾಗಾದ್ರೆ 23ನೇದವನು ಯಾಕಪ್ಪ ಅಂತ ಕೇಳಿದಾಗ ಪಾರ್ಶ್ವನಾಥ ಅಂತ ಹೇಳ್ತೀವಿ ಸರ. ಪಾರ್ಶ್ವನಾಥ. ಹಾಗಾದ್ರೆ ಗೊತ್ತಿರ್ಬೇಕು. 24ನೇದವನು ಯಾಕಪ್ಪ ಅಂತ ಕೇಳಿದ್ರೆ ಮಹಾವೀರ. ವರ್ಧಮಾನ ಮಹಾವೀರ ಅಂತ ವ್ಯಕ್ತಿ ಕ್ಯಾವಲಿನ್ ಅಂತ ಒಂದು ಏನ್ ಪಡ್ಕೊಂಡಿದ್ದ, ಜ್ಞಾನೋದಯವನ್ನು ಪಡ್ಕೊಂಡಿದ್ದ. ಅವಾಗ ತೀರ್ಥಂಕ ಆಗಿದ್ದ. ಸೊ ಗೊತ್ತಿರ್ಬೇಕು ತೀರ್ಥಂಕ ಎಂದರೆ ಏನು ಅಂತ ಕೇಳಿದ್ರೆ, ಸೊ ಸಪೋಸ್ ನಿಮ್ಗೆ ಏನಾದ್ರು ತೀರ್ಥಂಕ ಎಂದರೆ ಗೊತ್ತಿರ್ಬೇಕು, ಜೀವನದ ನದಿಯನ್ನು ದಾಟಿಸುವವನು. ಜೀವನದ ನದಿಯನ್ನು ದಾಟಿಸುವವನು ಅಂತ ಅರ್ಥ. ಜೀವನದ ನದಿಯನ್ನು ದಾಟಿಸುವವನು ಕರಿತೀವಿ ತೀರ್ಥಂಕ ಅಂತ ಹೇಳ್ತಿರ್ತೀವಿ ಸರ. ಯಾವ ಏನಪ್ಪ ಖಲೀಫರು ಅಂತ ಕರೀತಾರಲ್ಲ ಇಸ್ಲಾಂ ಧರ್ಮದಲ್ಲಿ. ಖಲೀಫರು ಅಂದ್ರೆ ಇಸ್ಲಾಂ ಧರ್ಮವನ್ನು ಸರಳವಾಗಿ ಏನಪ್ಪ ಹೇಳ್ಕೊಡುವ ಖಲೀಫರು ಅಂತ ಕರೀತಾರೆ. ಓಕೆನಾ. ಬ್ರಾಹ್ಮಣಕಗಳು ಅಂತ ಕೇಳ್ತೀವಿ. ಏನಪ್ಪಾ ಬ್ರಾಹ್ಮಣಕಗಳು ಅಂದ್ರೆ ಅದನ್ನು ಕೂಡ ಹೇಳಿ ನಮ್ಗೆ. ಏನಪ್ಪಾ ಅಂತ ಕೇಳ್ತೋದಾಗ ವೇದಗಳನ್ನ, ಅಂದ್ರೆ ಕಠಿಣ ರೂಪದಲ್ಲಿ ಇರ್ತಕ್ಕಂಥ ವೇದಗಳನ್ನ ಸರಳ ರೂಪದಲ್ಲಿ ಹೇಳಿಕೊಡುವವರಿಗೆ ಬ್ರಾಹ್ಮಣಕಗಳು ಅಂತ ಹೇಳಿ ಕರೀತಾರೆ. ಓಕೆನಾ. ಇನ್ನು ಖಲೀಫರು ಅಂತ ಬಂದಾಗ ಅದನ್ನು ಕೂಡ ಹೇಳಿದೆ. ಇಲ್ಲಿ ಏನಪ್ಪಾ ತೀರ್ಥಂಕು ಅಂತಂದ್ರೆ ಏನಪ್ಪಾ ಅಂತ ಕೇಳ್ತೋದಾಗ ಜೀವನ ಎಂಬ ನದಿಯನ್ನು ದಾಟಿಸುವನು ತೀರ್ಥಂಕ ಆಗಿರ್ತಾನೆ ಅಂತದ್ದು. ಕ್ಲಿಯರ್? ಹಾಗಾದ್ರೆ ಟೋಟಲ್ ಎಷ್ಟು ಜನ ತೀರ್ಥಂಕರಿದ್ರು ಅಂತ ಕೇಳ್ತೋದಾಗ ಟೋಟಲ್ 24 ಜನ ತೀರ್ಥಂಕರಿದ್ದೀರಿ. ಟೋಟಲ್ 24 ಜನ ಏನಪ್ಪ ಅಂದ್ರೆ ತೀರ್ಥಂಕರು ಇದ್ದರು, ಗೊತ್ತಿರ್ಬೇಕು. ಕ್ಲಿಯರ್? ಮೊದಲೇ ತೀರ್ಥಂಕ ಯಾರು ಅಂತ ಕೇಳಿದ್ರೆ ಋಷಭನಾಥ ಅಂತ ಬರ್ತಾನೆ ಸರ. ಹಾಗಾದ್ರೆ 3ನೇದವನು ಯಾಕೆ ಬಂತ ಪಾರ್ಶ್ವನಾಥ. 4ನೇದವನಪ್ಪ ಅಂದ್ರೆ ಮಹಾವೀರ. ಹಾಗಾದ್ರೆ ಇಲ್ಲಿ ಸ್ವಲ್ಪ ನೋಡ್ರೆ ಋಷಭನಾಥ ಅಂತ ಬಂದಾಗ ಇವ ಏನಪ್ಪಾ ಅಂತ ಕೇಳಿದ್ರೆ ಈತನ ಚಿಹ್ನೆ ಒಂದಿತ್ತು. ಯಾವ್ದು ಅಂತ ಕೇಳಿದ್ರೆ ಋಷಭ. ಯಾವ ಚಿಹ್ನೆ? ಋಷಭ ಅಂತ ಹೇಳ್ತೀವಿ. ಋಷಭ ಅಂದ್ರೆ ಎತ್ತು ಅನ್ನೋದು ಗೊತ್ತಿರ್ಬೇಕು. ಋಷಭ ಅಂದ್ರೆ ಎತ್ತು ಅಂತ. ಓಕೆ. ಹಾಗಾದ್ರೆ ಋಷಭನ ಏನಪ್ಪ ಅಂದ್ರೆ ಎತ್ತು. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಈತನ ಬಣ್ಣ ಅಂತ ಬಂದಾಗ. ಸೊ ಈತನ ಬಣ್ಣ ಅಂತ ಬಂದಾಗ ಯಾವ ಬಣ್ಣ ಅಂತ ಹೇಳಿದ್ರೆ ಸ್ವರ್ಣ ಬಣ್ಣ ಅಂತ ಹೇಳ್ತೀವಿ ಸರ. ಸ್ವರ್ಣ ಬಣ್ಣ. ಈತನ ಬಣ್ಣ ಅಂತ ಬಂದಾಗ ಸ್ವರ್ಣ ಬಣ್ಣ ಅಂತ ಹೇಳ್ತೀವಿ. ಹಾಗಾದ್ರೆ ಈತನ ವನ ಯಾವ್ದಪ್ಪ ಅಂತ ಕೇಳಿದ್ರೆ ಈತನ ವನ ಅಂತ ಬಂದಾಗ ನೋಡ್ರಿ ಗೊತ್ತಿರ್ಬೇಕು, ಸಿದ್ಧಾರ್ಥ ವನ. ಈತನ ವನ ಯಾವುದು ಅಂತ ಕೇಳಿದ್ರೆ, ವನ ಅಂದ್ರೆ ತಪಸ್ಸು ಕೂತಿರ್ತಕ್ಕಂಥದ್ದು. ವನ ಯಾವುದು ಅಂತ ಕೇಳಿದ್ರೆ ಸಿದ್ಧಾರ್ಥ ವನ. ಈತನ ವನ ಯಾವುದು? ಸಿದ್ಧಾರ್ಥ ವನ. ಗೊತ್ತಿರ್ಬೇಕು. ಕ್ಲಿಯರಾ? ಓಕೆ. ಈತನ ತಂದೆ ಅಂತ ಬಂದಾಗ ನಾಭಿರಾಜ. ತಾಯಿ ಅಂತ ಬಂದಾಗ ಪೂರ್ವದೇವಿ ಅಂತ ಇರ್ತಾಳೆ. ಇಲ್ಲೇ ಬರ್ದು ಬಿಡ್ತೀವಿ ನಾವು, ಗೊತ್ತಿರ. ತಂದೆ ಅಂತ ಬಂದಾಗ ನಾಭಿರಾಜ. ತಾಯಿ ಅಂತ ಬಂದಾಗ ಪೂರ್ವದೇವಿ. ತಾಯಿಯರು
ಭೂದೇವಿ. ಓಕೆ, ಗೊತ್ತಿರ್ಬೇಕು. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಏನಪ್ಪಾ ಅಂದ್ರೆ ಈತನ ಇಲ್ಲಿ ಇರ್ತಾನೆ, ಈತನ ಒಂದು ಶಿಷ್ಯರನ್ನ ಏನು ಕರಿತಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಈತನ ಶಿಷ್ಯರನ್ನು ಏನು ಕರಿತಿದ್ರು ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಈತನ ಶಿಷ್ಯರನ್ನು ಏನ್ ಕರಿತಿದ್ರು ಅಂತ ಕೇಳಿದಾಗ ಪುಂಡರಿಕ ಅಂತ ಕರಿತಿದ್ರು. ಪುಂಡರಿಕ ಅಂತ ಕರಿತಿದ್ರು. ಹಾಗಾದ್ರೆ ಇವರು ಮಹಿಳಾ ಶಿಷ್ಯರನ್ನ ಏನ್ ಕರಿತಿದ್ರು ಅಂತ ಕೇಳಿದ್ರೆ ಮಹಿಳಾ ಶಿಷ್ಯರನ್ನು ಬ್ರಹ್ಮಿ ಅಂತ ಕರಿತಿದ್ರು. ಇದನ್ನು ಕೇಳ ನೋಡೋಣ ಒಂದ್ಸಲ. ಮಹಿಳಾ ಶಿಕ್ಷಕರನ್ನು ಏನ್ ಕರಿತಿದ್ರು ಅಂತ ಕೇಳಿದ್ರೆ ಬ್ರಹ್ಮಿ ಅಂತ ಕರಿತಿದ್ರು ಅನ್ನೋದು ಗೊತ್ತಿರ್ಬೇಕು. ಈ ಋಷಭನಾಥನ ಪತ್ನಿಯರು ಎಷ್ಟಪ್ಪ ಅಂತ ಕೇಳಿದ್ರೆ 2 ಜನ ಪತ್ನಿಯರು. ಇದನ್ನು ಕೂಡ ಇತಿಹಾಸದಲ್ಲಿ ಕಂಡು ಬರ್ತದೆ ಬಹಳಷ್ಟು ಸಲ. ಸುನಂದ ಮತ್ತು ಸುಮಂಗಲ ಅಂತ ಹೇಳಿದ್ದು. ಸುನಂದ ಮತ್ತು ಎರಡನೇದಕ್ಕೆ ಯಾರು ಸುಮಂಗಲ ಅಂತ ಗೊತ್ತಿರ್ಬೇಕು. ಇದೇ ಸುನಂದನ ಮಗನ ಮುಂದೇನಪ್ಪಾ ಅಂತ ಕೇಳಿದ್ರೆ ಭರತ ಬರ್ತಾನ. ಭರತ ಚಕ್ರವರ್ತಿ ಅಂತ ಹೇಳ್ತಿರ್ತಾನ. ಈ ಸುಮಂಗಲ ಮಗ ಯಾರಪ್ಪ ಅಂತ ಕೇಳಿದ್ರೆ ಬಾಹುಬಲಿ ಅಂತ ಹೇಳ್ತೀವಿ ಸರ. ಈ ಬಾಹುಬಲಿ ಏನದಲ್ಲ, ಬಾಹುಬಲಿಯ ಮೂರ್ತಿ ಕಡೆ ಬರ್ತದೆ ಎಲ್ಲಿ ಅಂತಂದ್ರೆ ಶ್ರವಣ ಬೆಳಗೊಳದಲ್ಲಿ ಓಕೆನಾ. ಶ್ರವಣ ಬೆಳಗೊಳವನ್ನು ಏನ್ ಕರಿತೀವಿ ಅಂತಂದ್ರೆ ಜೈನರ ಒಂದು ಮೆಕ್ಕ ಅಂತ ಕರಿತೀವಿ ಓಕೆನಾ. ಜೈನರ ಮೆಕ್ಕ ಯಾವುದು ಅಂತ ಕೇಳಿದ್ರೆ ಶ್ರವಣ ಬೆಳಗೊಳ. ಅದನ್ನು ಕೂಡ ಗೊತ್ತಿರ್ಬೇಕು ನಿಮ್ಗ. ಕ್ಲಿಯರಾ? ಓಕೆ, ಸುಮಂಗಲ ಆಯ್ತು. ಇಲ್ಲಿ ಸುನಂದನ ಮಗ ಯಾಕಪ್ಪ ಅಂತ ಕೇಳಿದ್ರೆ ಭರತ ಅಂತ ಹೇಳ್ತೀವಿ. ಸೊ ಭರತ ಅಂತ ಬಂದಾಗ ಈತನ ಹೆಸರಿನಿಂದಪ್ಪ ಭರತ ಖಂಡ ಅಂತ ಬಂತು ಅಂತೇಳಿ ಇತಿಹಾಸಕಾರ ಹೇಳ್ತಾರೆ. ಭರತ ಖಂಡ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇತಿಹಾಸಕಾರರು ಓಕೆನಾ. ಅದು ಒಂದು ಥಿಯರಿ ಬಂದಾಗ ಏನಪ್ಪಾ ಅಂದ್ರೆ ಇಬ್ಬರ ಮಧ್ಯೆ ಬಾಹುಬಲಿ ಮತ್ತು ಈತ ಮಧ್ಯೆ ಒಂದು ಕಾಳಗ ಕೂಡ ನಡೆಯುತ್ತೆ. ಎಲ್ಲ ಥಿಯರಿ ಕ್ಲಾಸ್ ಇದ್ದಾಗಪ್ಪ ಅದಕ್ಕೆ ಸಂಪೂರ್ಣವಾಗಿ ಕೊಡ್ತೀನಿ, ಯಾವುದು ಉಳಿಸಲ್ಲ. ಇಲ್ಲಿ ಸ್ವಲ್ಪ ನೋಡಲಿ. ಈ ಒಂದು ಋಷಭನಾಥನ ಏನಪ್ಪಾ ಅಂತ ಕೇಳಿದ್ರು, ಋಷಭನಾಥನ ಬೋಧನೆಗಳು ನೋಡಿ ಏನೇನಿದ್ವು ಅಂತ ಕೇಳಿದ್ರೆ ಒಂದು ಗೊತ್ತಿರ್ಬೇಕು, ಸತ್ಯ ಅಂತಕ್ಕಂಥದ್ದು. ಸತ್ಯ, 2 ಅಹಿಂಸೆ, ಮೂರನೇ ನಿವೃತ್ತ ಅಂತ ಬರ್ತದ. ಮೂರನೇದು ನಿವೃತ್ತ. ಏನ್ ಸರ್ ನಿವೃತ್ತ ಅಂತ ಬಂದಾಗ ವಿಶ್ರಾಂತಿ ಪಡೆಯುವುದು ನೋಡಿ. ನಿವೃತ್ತ ಅಂದ್ರೆ ವಿಶ್ರಾಂತಿ ಪಡೆಯುವುದು. ಹಾಗಾದ್ರೆ 4ನೇದು ಏನಪ್ಪಾ ಅಂತ ಕೇಳಿದಾಗ ಬ್ರಹ್ಮಚರ್ಯ ಅಂದ್ರೆ ಗೊತ್ತಿರ್ಬೇಕಲ್ಲ. ಮದುವೆ ಆಗದೆ ಇರುವುದು, ವಿವಾಹವನ್ನ ಆಗದೆ ಇರೋದನ್ನ ಏನ್ ಕರಿತೀವಿ? ಬ್ರಹ್ಮಚರ್ಯ ಅಂತ ಕರಿತೀವಿ. ಇದು ಈತನ ಬಗ್ಗೆ ಸ್ವಲ್ಪ ಇನ್ನೊಬ್ಬ ಬರ್ತಾನೆ ಸರ್, 23ನೇದವನು ಗೊತ್ತಿರ್ಬೇಕು. 23ನೇದವನು ಯಾರಪ್ಪ ಅಂತ ಕೇಳಿದಾಗ ಪಾರ್ಶ್ವನಾಥ. ಯಾವನಾಥ ಅಂತ ಕೇಳಿದ್ರೆ ಪಾರ್ಶ್ವನಾಥ ಅಂತ ವ್ಯಕ್ತಿ ಬರ್ತಾನ. ಸೊ ಪಾರ್ಶ್ವನಾಥನ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋದ್ರೆ ಗೊತ್ತಿರ್ಬೇಕು. ಪಾರ್ಶ್ವನಾಥನ ಬಗ್ಗೆ ನೋಡಿ ಸ್ವಲ್ಪ ಏನಪ್ಪಾ ಅಂತ ಕೇಳಿದ್ರೆ ಈತನ ಎಷ್ಟನೇ ತೀರ್ಥಂಗ ಅಂತ ಕೇಳಿದ್ರೆ 23ನೇ ತೀರ್ಥಂಗ ಗೊತ್ತಿರ್ಬೇಕು. ಕ್ಲಿಯರ್? ಇನ್ನೊಂದು ಈತನ ತಂದೆ ಯಾರಪ್ಪ ಅಂತ ಕೇಳಿದಾಗ ಈತನ ತಂದೆ ಅಂತ ಬಂದಾಗ ಅಶ್ವಸೇನ. ಅಂತ ಇರ್ತಾನ. ತಂದೆ ಯಾರು ಅಂತ ಕೇಳಿದ್ರೆ ಅಶ್ವಸೇನ ಅಂತ ಇರ್ತಾನ. ಹಾಗಾದ್ರೆ ಗೊತ್ತಿರ್ಬೇಕು. ತಾಯಿ ಯಾರಪ್ಪ ಅಂತ ಕೇಳಿದಾಗ ತಾಯಿ ಅಂತ ಬಂದಾಗ ಬ್ರಹ್ಮಿಲಾದೇವಿ ಅಂತ ಕರಿತಾರಿ. ಅಥವಾ ಬ್ರಹ್ಮಲಾದೇವಿ ಅಥವಾ ಪ್ರಜಾಪತಿ ಅಂತ ಕೂಡ ಕರೀತಾರ. ಅಥವಾ ಇನ್ನೊಂದು ಹೆಸರು ಐತಿ ಮಾಯಾದೇವಿ. ಮಾಯಾದೇವಿ ಅಂತ ಕೂಡ ಕರೀತಾರೆ. ಕ್ಲಿಯರ್? ಇವಳ ಹೆಸರು. ಈತನ ಚಿಹ್ನೆ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಈತನ ಚಿಹ್ನೆ ಯಾವ್ದಿತ್ತು ಅಂತ ಕೇಳಿದ್ರೆ ಸರ್ಪ. ಏನಿತ್ತು? ಸರ್ಪ ಅಂದ್ರೆ ಹಾವು. ಹಾವು. ಹಾಗಾದ್ರೆ ಇವರ ಶಿಷ್ಯರನ್ನ ಏನು ಕರಿತಿದ್ರು ಅಂತ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಆರ್ಯ ದಿನ್ನರು ಅಂತ ಕರಿತಿದ್ರು. ಆರ್ಯ ದಿನ್ನರು ಅಂತ ಕರಿತಿದ್ರು. ಹಾಗಾದ್ರೆ ಈತನ ಕೂತಿರ್ತಕ್ಕಂಥ ಒಂದು ತಪೋವನ ಯಾವ್ದಪ್ಪ ಅಂತ ಕೇಳಿದಾಗ ಈತನ ಕೂತಿರ್ತಕ್ಕಂಥ ತಪೋವನ ಯಾವುದು ಅಂತ ಕೇಳಿದಾಗ ಗೊತ್ತಿರ್ಬೇಕು. ಅಶ್ವವನ. ಹಾಗಾದ್ರೆ ಈತನ ಕೂತಿರೋ ಮರ ಯಾವ್ದಪ್ಪ ಅಂತ ಕೇಳಿದ್ರೆ ದುತ್ಕಿ ಮರ ಅಂತ ಕೇಳ್ತೀವಿ ನೋಡೋದಕ್ಕೆ. ದುತ್ಕಿ ಮರ ಅಥವಾ ದೇವದಾರು ಮರ ಅಥವಾ ದುತ್ಕಿ ಮರ ಅಂತ ಕರಿತೀವಿ. ಈತನ ಅಂದ್ರೆ ತಪಸ್ ಕೂತಿದ್ದ ದುತ್ಕಿ ಮರ. ಕ್ಲಿಯರ್? ಈ ರೀತಿಯಾಗಿರ್ತಕ್ಕಂಥದ್ದು ಏನ್ ಮಾಡ್ತಾನ ಅಂತ ಕೇಳಿದಾಗ ಈತನ ಈತನ ಬೋಧನೆಗಳು ಅಂತ ಬಂದಾಗ ನೋಡ್ರಿ ಗೊತ್ತಿರ್ಬೇಕು. ಈತನ ಬೋಧನೆಗಳು ಅಂತ ಬಂದಾಗ ಗೊತ್ತಿರ್ಬೇಕು. ಒಂದೇನಪ್ಪಾ ಅಂತ ಕೇಳಿದ್ರೆ ಸತ್ಯ, 2 ಅಹಿಂಸೆ ಅಂತ ಇರ್ತದ. ಸೊ 3ನೇದು ಏನದ ಅಂತ ಕೇಳಿದ್ರೆ ಆಸ್ತೆಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕಳ್ಳತನ ಮಾಡೋದು ಬಿಡೋದು. ಕಳ್ಳತನ ಮಾಡಬಾರ್ದು ಅಂತಕ್ಕಂಥದ್ದು. ಆಸ್ತಿ ಅಂದ್ರೆ ಕಳ್ಳತನ
ಕಳ್ಳತನ ಮಾಡಬಾರದು. ಆಸ್ತಿ ಅಂದ್ರೆ ಇನ್ನೊಂದೈತೆ ಒಂದು ಅಪರಿಗ್ರಹ ಅಂತ ಬರ್ತಾರೆ. ಅಪರಿಗ್ರಹ ಏನಪ್ಪಾ ಅಪರಿಗ್ರಹ ಅಂತಂದ್ರೆ ಇದು ಏನಂತ ಸಂಪತ್ತಿನ ಮೋಹವನ್ನು ಬಿಡೋದು, ವ್ಯಾಮೋಹ. ಸಂಪತ್ತಿನ ವ್ಯಾಮೋಹವನ್ನು ಬಿಡೋದು, ಸಂಪತ್ತಿನ ವ್ಯಾಮೋಹ ಬಿಡುವುದು. ಈ ರೀತಿ ಇರ್ತಕ್ಕಂಥ ಬೋಧನೆಗಳು ಈತನಿದ್ದು. ಕ್ಲಿಯರಾ? ಹಾಗಾದ್ರೆ ಇದು ಈತನ ಬಗ್ಗೆ ಒಂದಿಷ್ಟು ಬರ್ಕೊಂಡ್ಬಿಡ್ರಿ ಮಾಹಿತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಕೇಳ್ತದಾಗ ಮೂರನೇದ ವ್ಯಕ್ತಿ ಬರ್ತಾರೆ. ಯಾರಪ್ಪ ಅಂತ ಕೇಳ್ತದಾಗ ಮೂರನೇದ ವ್ಯಕ್ತಿ ಯಾರು ಗೊತ್ತಿರ್ಬೇಕು ನಿಮ್ಗೆಲ್ಲ, ಮಹಾವೀರ, ವರ್ಧಮಾನ ಮಹಾವೀರ ಅಂತ ಕೇಳ್ತೀವಿ ಸರ್. ವರ್ಧಮಾನ ಮಹಾವೀರ. ಇವ್ರ ಬಗ್ಗೆ ಯಾಕೆ ಬರ್ಸ್ತಾ ಇದ್ದೀನಿ, ನಿಧಾನವಾಗಿ ಬರ್ಕೋರಿ. ಯಾಕೆ ಬರ್ಸ್ತಾ ಇದ್ದೀನಿ ಅಂದ್ರೆ ಇರ್ತಾನ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ಕೇಳಿರ್ತಿರ್ಬೋದು ಅಂತೇಳಿ ಉದ್ದೇಶದಿಂದ ಬರ್ಸ್ತಾ ಇದೀವಿ. ಕ್ಲಿಯರ್? ಹಾಗಾದ್ರೆ ವರ್ಧಮಾನ ಮಹಾವೀರ ಗೊತ್ತಿರ್ಬೇಕು ನಿಮ್ಗೆಲ್ಲ. ಏನಪ್ಪಾ ಅಂತ ಈತನ ಇಸ್ವಿ ಅಂತ ಬಂದಾಗ ಗೊತ್ತಿರ್ಬೇಕು 599 ಹಿಡಿದು 527 ಕ್ರಿಸ್ತ ಪೂರ್ವ. ಹಾಗಾದ್ರೆ ಗೊತ್ತಿರ್ಬೇಕು ಗುರುಗಳೇ, ಕ್ರಿಸ್ತ ಪೂರ್ವ ಅಂದ್ರೆ ಯಾವತ್ತು ಕೂಡ ಏನಾಗ್ತದ, ಕಳ್ಕೊಂತ ಹೋಗ್ತದೆ. ಸೊ ಮೈನಸ್ ಆಗುತ್ತಾ ಹೋಗುತ್ತೆ. ಕ್ಲಿಯರಾ? ಓಕೆ. ಹಾಗಾದ್ರೆ ಈತನ ಒಂದು ಜನನ ಅಂತ ಬಂದಾಗ ನೋಡ್ರಿ, ಮಹಾವೀರನ ಜನನ ಅಂತ ಬಂದಾಗ ಗೊತ್ತಿರ್ಬೇಕು 599 ಎಲ್ಲಿಯಾಗಿತ್ತಪ್ಪ ಅಂತ ಕೇಳ್ತದಾಗ ಕೃಷಿಪುರ ವೈಶಾಲಿಯ ಕುಂದಗ್ರಾಮ ಇದೆಯಲ್ಲ, ಓದಿರ್ತೀವಿ ಆಲ್ಮೋಸ್ಟ್. ವೈಶಾಲಿಯ ಕುಂದಗ್ರಾಮದಲ್ಲಿ ಆಗಿರ್ತದ. ವೈಶಾಲಿಯ ಕುಂದಗ್ರಾಮದಲ್ಲಿ ಆಗಿರ್ತದೆ. ರೈಟ್ ರೀ? ಹಾಗಾದ್ರೆ ತಂದೆ ಅಂತ ಬಂದಾಗ ಸಿದ್ಧಾರ್ಥ ಅಂತ ಗೊತ್ತಿರ್ತದೆ. ತಂದೆ ಸಿದ್ಧಾರ್ಥ ಅಂತ ಗೊತ್ತಿರ್ತದ. ಹಾಗಾದ್ರೆ ತಾಯಿ ಯಾರಪ್ಪ ಅಂತ ಕೇಳಿದ್ರೆ ತಾಯಿ ತ್ರಿಶಿಲಾದೇವಿ ಅಂತ ಗೊತ್ತಿರ್ತದ. ತಾಯಿ ತ್ರಿಶಿಲಾದೇವಿ ಅಂತೇಳಿ. ಹಾಗಾದ್ರೆ ಹೆಂಡತಿ ಅಂತ ಬಂದಾಗ ಯಶೋಧ ಏನಪ್ಪ ಅಂದ್ರೆ ಯಶೋಧ ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ಬುದ್ಧನ ಹೆಂಡತಿ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಯಶೋಧರ ಅಂತೇಳಿ ನೋಡಿದೀವಿ ನಾವು ಹಿಂದ್ಗಡೆ. ಕ್ಲಿಯರಾ? ಹಾಗಾದ್ರೆ ಈತನ ಮಗಳಿದ್ದಳು, ಮಗಳು ಯಾಕಪ್ಪ ಅಂತ ಪ್ರಿಯದರ್ಶಿನಿ. ಮಗಳು ಅಂತ ಬಂದಾಗ ಮಗಳು ಯಾಕಪ್ಪ ಅಂತ ಕೇಳಿದ್ರೆ ಪ್ರಿಯದರ್ಶಿನಿ ಅಥವಾ ಅನೋಜ ಅಂತ ಕೇಳ್ತಿದ್ದ. ಅನೋಜ. ಹಾಗಾದ್ರೆ ಅಳಿಯ ಯಾರಪ್ಪ ಅಂತ ಕೇಳಿದಾಗ ಅಳಿಯ ಅಂತ ಬಂದಾಗ ಅಳಿಯ ಜಮಾಲಿ ಅಂತ ವ್ಯಕ್ತಿ. ಅಳಿಯ ಏನಪ್ಪ ಅಂದ್ರೆ ಜಮಾಲಿ ಎಂಬ ವ್ಯಕ್ತಿ ಇದ್ದ. ಹಾಗಾದ್ರೆ ಪಂಗಡ ಅಂತ ಬಂದಾಗ ಗೊತ್ತಿರ್ಬೇಕು, ಇವಾಗ ಒಂದು ಪಂಗಡ ಯಾವ್ದಪ್ಪ ಅಂತ ಕೇಳಿದ್ರೆ ಜ್ಞಾತ್ರಿಕ ಪಂಗಡ ಆಗಿತ್ತು. ಇವಾಗ ಪಂಗಡ ಯಾವ್ದು? ಜ್ಞಾತ್ರಿಕ ಪಂಗಡ. ಅದ್ರ ಲಾಂಛನ ಯಾವ್ದಪ್ಪ ಅಂತ ಗೊತ್ತಿರ್ಬೇಕು. ಲಾಂಛನ ಇದನ್ನ ಲಾಂಛನ ಸಿಂಹ. ಎಲ್ಲ ಚೆನ್ನಾಗಿತ್ತು, ಸಿಂಹ ಏನಪ್ಪ ಈತನ ಲಾಂಛನ ಆಗಿತ್ತು. ಓಕೆನಾ? ಮುಂದೆ ಮಹಾವೀರ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈತನಿಂದ ಏನಪ್ಪ ಇಲ್ಲಿ ಬಿಟ್ಟು ಏನ್ ಮಾಡ್ತಾನೆ, ಹೋಗ್ಬಿಡ್ತಾನ ಅಂತ ಬಿಟ್ಟು ಅವೆಲ್ಲ ಏನ್ ಮಾಡ್ತೀನಿ ನಾನು, ಯಾಕೋದ ಏನಿಲ್ಲ ಎಲ್ಲ ಥಿಯರಿ ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈತನ ಗುರು ಅಂತ ಬಂದ ನೋಡಿ, ಮೊದಲನೇ ಗುರು ಯಾಕಪ್ಪ ಅಂದ್ರೆ ಗೋಸಲ ಪುತ್ರ ತಿಸ್ಸ ಅಂತ ವ್ಯಕ್ತಿ. ಯಾರು? ಗೋಸಲ ಪುತ್ರ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಗೋಸಲ ಪುತ್ರ ತಿಸ್ಸ ಅಂತ ಹೇಳ್ತಿರ್ತಾರೆ ನಮ್ ಕಡೆ. ಈ ವ್ಯಕ್ತಿ ಏನಾಗಿದೆ, ಮೊದಲನೇ ಏನಾಗಿದೆ ಅಂತ ಕೇಳ್ತದಾಗ ಗುರು ಆಗಿದೆ. ಈತನಿಂದ ಏನೋ ಸಿಗಲ್ಲ ನಂತರ ಏನ್ ಮಾಡ್ತಾನೆ, 12-13 ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸಿ ಏನ್ ಮಾಡ್ತಾನ, ಕೆವಲಿನ ಅಂತ ಏನ್ ಮಾಡ್ತಾನ ಅಂತ ಕೇಳ್ತದಾಗ ಜ್ಞಾನವನ್ನು ಪಡಿತಾನ ಅಂತ ಅಂದಿದ್ದು. ಹಾಗಾದ್ರೆ ಗೊತ್ತಿರ್ಬೇಕು. ಈತನ ಶಿಷ್ಯರು ಅಂತ ಬಂದಾಗ ಗೊತ್ತಿರಲಿ. ಈತನ ಶಿಷ್ಯರು ಅಂತ ಬಂದಾಗ ಒಂದು ಗೌತಮಿ, ಎರಡು ಭದ್ರಬಾಹು ಅಂತ ಇರ್ತಾನ. ಹಾಗಾದ್ರೆ 3 ಯಾರಪ್ಪ ಅಂತ ಕೇಳಿದಾಗ ಜಂಬೂ ಸ್ವಾಮಿ. ಯಾವ ಸ್ವಾಮಿ ಅಂತ ಕೇಳಿದ್ರೆ ಜಂಬೂ ಸ್ವಾಮಿ ಅಂತ ಇರ್ತಾನ. 3ನೇದು ಯಾವುದು? ಜಂಬೂ ಸ್ವಾಮಿ. ಹಾಗಾದ್ರೆ 4 ಯಾರಪ್ಪ ಅಂತ ಕೇಳಿದ್ರೆ ಇಂದ್ರಭೂತಿ. ನಿಮ್ಗೆ ನಾನು ಬೌದ್ಧ ಧರ್ಮದ ಕೂಡ ಹೇಳಿದೆ, ಇದೇ ರೀತಿ ಗೊತ್ತಿರ್ಬೇಕು. ಇಂದ್ರಭೂತಿ ಏನಪ್ಪ ಅತ್ಯಂತ ಪ್ರೀತಿಯ ಶಿಷ್ಯನಾಗಿದ್ದ. ಯಾಕಪ್ಪ ಅಂದ್ರೆ ಇಂದ್ರಭೂತಿ ಪ್ರೀತಿಯ ಶಿಷ್ಯ. ನಿಮ್ಗೆ ನಾನು ಬೌದ್ಧ ಧರ್ಮ ಹೇಳ್ಬೇಕಂತ ಹೇಳಿದೆ, ಅಲ್ಲಿ ಅತ್ಯಂತ ಪ್ರೀತಿಯ ಶಿಷ್ಯ ಯಾರಾಗಿದ್ದ? ಆನಂದ ಆಗಿದ್ದ. ಕ್ಲಿಯರ್? ಓಕೆ. ಹಾಗಾದ್ರೆ ಈತನ ಪ್ರಚಾರ ಮಾಡಿದ ಸ್ಥಳಗಳು ಯಾವ್ಯಾವುದು ಅಂತ ಕೇಳಿದಾಗ ಕೋಸಲ ಆಗಿರ್ಬೋದು, ಕಳಿಂಗ ಆಗಿರ್ಬೋದು, ಮಗಧ ಇವೆಲ್ಲ ಪ್ರಚಾರ ಮಾಡ್ದ. ಕೊನೆಗೆ ಬಿಹಾರದ ಪಾವಾಗಡ ಎಂಬಲ್ಲಿ ಏನ್ ಮಾಡ್ತಾನೆ, ಬಿಹಾರದ ಪಾವಾ ಎಂಬಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ನಿಧನವನ್ನು ಮಾಡ್ತಾನ. ಹಾಗೆ ಈತನ ಬೋಧನೆಗಳು ಅಂತ ನೋಡ್ರಿ ಸರ, ನೋಡ್ತೀವಿ. ಏನಪ್ಪಾ ಬೋಧನೆಗಳು ಅಂತ ಬಂದಾಗ ಒಂದು ಗೊತ್ತಿರ್ಬೇಕು. ಒಂದು ಸತ್ಯ ಅಂತ ಅಂದದ್ದು, ಸತ್ಯ ಅಹಿಂಸೆ. ಇನ್ನೊಂದು ಯಾವ್ದು ಅಂತ ಆಸ್ತೆಯ ಸತ್ಯ ಅಹಿಂಸೆ ಆಸ್ತೆಯ. ಸೊ ಇನ್ನೊಂದು ಅಪರಿಗ್ರಹ. ಮೂರನೇದು ಇದು ಎಲ್ಲ ಹೇಳಿ ನಿಮ್ಗೆ ನಾನು ಹೊರಗಡೆ. ಅಪರಿಗ್ರಹ ಅಂತ ಏನು? ಅಪರಿಗ್ರಹ ಆಗಿರ್ಬೋದು. 4ನೇದು ಬ್ರಹ್ಮಚರ್ಯ. ಇನ್ನೊಂದು ಎಷ್ಟರ ಅದ
ಬ್ರಹ್ಮಚರ್ಯ ಅಂತ ಇರ್ತದೆ. ಕ್ಲಿಯರ್. ಈ ರೀತಿ ಏನಪ್ಪಾ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಇವರಲ್ಲಿ ಪಂಗಡಗಳು ಕಂಡು ಬರ್ತಾವ್ರಿ. ಇವರಲ್ಲಿ ಕಂಡು ಬರ್ತಕ್ಕಂಥ ಪಂಗಡಗಳು ಅಂತ ಬಂದಾಗ ನೋಡ್ರಿ, ಪಂಗಡಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು. ಒಂದು ಯಾವುದು ಅಂತ ಕೇಳಿದ್ರೆ ಶ್ವೇತಾಂಬರ ಅಂತ ಅಂತದ್ದು, ಇನ್ನೊಂದು ಯಾವುದು ದಿಗಂಬರ ಅಂತ ಅಂತದ್ದು. ಒಂದು ಶ್ವೇತಾಂಬರ, ಇನ್ನೊಂದು ಯಾವುದು ದಿಗಂಬರ ಅಂತ ಅಂತದ್ದು. ಹಾಗಾದ್ರೆ ಇಲ್ಲಿ ಶ್ವೇತಾಂಬರದಲ್ಲಿ ನೋಡ್ತೀವಿ, ಶ್ವೇತಾಂಬರ ಅಂತ ಅಂತದ್ದು ಏನಪ್ಪಾ ಅಂತ ಇಲ್ಲಿ ಈ ಸ್ಥಾಪಕ ಯಾರಪ್ಪ ಅಂತ ಈ ಶ್ವೇತಾಂಬರ ಸ್ಥಾಪಕ ಸ್ಥೂಲಭದ್ರ ಎಂಬ ವ್ಯಕ್ತಿಯಾಗಿದ್ದ. ಸ್ಥಾಪಕ ಯಾರು? ಸ್ಥೂಲಭದ್ರ ಆಗಿದ್ದ. ಸೊ ಈ ಕಡೆ ಯಾರಾಗಿದ್ದ ಅಂತ ಕೇಳಿದ್ರೆ ಭದ್ರಬಾಹು ಆಗಿದ್ರಿ. ಭದ್ರಬಾಹು ಎಂಬ ವ್ಯಕ್ತಿಯಾಗಿದ್ದ ಭದ್ರಬಾಹು. ಸೊ ಇವರು ಬಿಳಿ ವಸ್ತ್ರವನ್ನು ಧರಿಸುತ್ತಿದ್ದರು. ಹಾಗಾದ್ರೆ ಇವರು ಏನಪ್ಪ ಅಂದ್ರೆ ವಸ್ತ್ರವನ್ನು ಧರಿಸುತ್ತಿರಲಿಲ್ಲ. ವಸ್ತ್ರವನ್ನು ಧರಿಸುತ್ತಿರಲಿಲ್ಲ. ಇವ್ರು ಎದಕ್ಕೆ ಹೇಳ್ತಾರೆ ಗೊತ್ತೇನೋ, ಈ ದಿಗಂಬರದವರು ಹೇಳ್ತಾರೆ ಕೆಲವೊಂದ್ ಕಡೆ. ಸೊ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಲ್ಲ ಅದು, ಬಟ್ ನಿಮ್ಗೊಂದು ನಾಲೆಜ್ಗಾಗಿ ಹೇಳ್ತೀನಿ ನಾನು. ವಸ್ತ್ರವನ್ನು ಯಾಕೆ ಧರಿಸ್ತಿರ್ಲಿಲ್ಲ ಅಂತ ಕೇಳಿದಾಗ ಅಹಂ ಬ್ರಹ್ಮಾಸ್ಮಿ ತುಂಚು ಅಂತ ಪದ ಕೇಳಿರ್ಬೋದು. ಅಹಂ ಬ್ರಹ್ಮಾಸ್ಮಿ ತುಂಚು ಅಂದ್ರೆ ಇಲ್ಲಿ ಬ್ರಹ್ಮ ಅದನ್ನ ಓಕೆ, ಆದ್ರೆ ನಾವೇನಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಹಮ್ಮನ್ನ ಇರ್ತಕ್ಕಂಥ ಅಹಂಕಾರ ಏನಿತ್ತಲ್ಲ, ಯಾವುದೇ ರೀತಿಯ ವಸ್ತ್ರಗಳ ಮೇಲೆ, ಉಡುಪುಗಳ ಮೇಲೆ ನಮ್ಮ ಅಹಮ್ಮನ್ನ ಏನ್ ಮಾಡ್ತೀವಿ ನಾವು, ಏನು ತೋರಿಸುವುದಿಲ್ಲ. ಸೊ ಎಲ್ಲವನ್ನು ಇಲ್ಲೇ ನಾವು ಹೆಂಗ್ ಬಂದಿದ್ವಲ್ಲ ಹಂಗೆ ಹೋಗ್ಬೇಕು. ಇರ್ತಕ್ಕಂಥದ್ದು ಏನು ದೇಶದಲ್ಲಿ ಇರ್ತಾವ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಕೂಡ ಧರಿಸುವಂತಿಲ್ಲ. ಅದು ಧರಿಸ್ಕೊಂಡು ನಾವು ಅಹಮಲ್ಲಿ ಇರುವಂತಿಲ್ಲ, ಎಲ್ಲವನ್ನು ತ್ಯಜಿಸಿ ಬಿಡ್ತೀವಿ. ನಮಗೇನಪ್ಪ ಅಂದ್ರೆ ಅವ್ರಿಗೊಂದು ಕಲ್ಪನೆ ಏನಿತ್ತು ಅಂತ ಕೇಳಿದಾಗ, ಎಲ್ಲವನ್ನು ತ್ಯಜಿಸಿದಾಗ ನಾವೇನ್ ಮಾಡ್ಬೋದು, ಮುಕ್ತಿಯನ್ನ ಪಡೆಯಬಹುದು ಅಂತಕ್ಕಂಥದ್ದು, ಮುಕ್ತಿ ಪಡಿತೀವಿ ಅಂತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ಬಟ್ಟೆ ಹಾಕೊಂಡು ಹೋದೋಕಡೆ ಎಲ್ಲ ಒಂದು ಕರೆಕ್ಟ್ ಆಗಿದ್ರೆ ನಾವು ಮುಕ್ತಿ ಪಡೆಯಲ್ಲ, ಮತ್ತೊಂದ್ ಜನ್ಮ ಎತ್ತು ಬರ್ಬೇಕಾಗತ್ತಾ ಅದನ್ನ ಮಾಡಕ್ಕೆ ಅಂದ್ರೆ ಈ ರೀತಿ ಇರ್ತದ. ಓಕೆ, ಹಾಗಾದ್ರೆ ಅದು ಏ ರೀತಿ ಇರ್ತದೆ ಗೊತ್ತಿಲ್ಲ. ಸೊ ಈ ರೀತಿ ಹೇಳ್ತಾರ ಅವ್ರು. ಓಕೆ, ಹಿರಿಯರು ಏನಪ್ಪಾ ಈ ರೀತಿ ಹೇಳ್ತಾರ. ಆ ಸ್ವಾಮಿ ಹೆಸರು ಗೊತ್ತಿಲ್ಲ ನನಗೆ. ಸೊ ಒಂದ್ಸಲ ಬಂದಿತ್ತು ಅದು. ಓಕೆನಾ, ಅವ್ರು ಹೇಳ್ತಾ ಇದ್ರು, ಯಾಕಂದ್ರೆ ನಾವು ಏನಪ್ಪಾ ಅಹಂಕಾರವನ್ನು ಬಿಟ್ಟು ಬಿಡ್ಬೇಕು, ಇರ್ತಂತ ಆಸೆಯನ್ನು ಬಿಟ್ಟು ಬಿಡ್ಬೇಕು ಅಂತೇಳಿ ಬಟ್ಟೆಯನ್ನು ತ್ಯಜಿಸಿದ್ವಿ ಅಂತ ಹೇಳ್ತಾರೆ. ಸೊ ಯಾಕಪ್ಪ ಅಂತ ಕೇಳಿದ್ರೆ ಬಟ್ಟೆಯನ್ನು ಏನಾದ್ರೂ ಉಟ್ಕೊಂಡ್ರೆ ಮುಕ್ತಿ ಪಡೆಯಲು ಇನ್ನೊಂದು ಜನ್ಮ ಬರ್ಬೇಕಾಗತ್ತಾ ಅಂತ ಹೇಳಿ ಇರ್ತಿತ್ತದು ಅವರಲ್ಲಿ. ಓಕೆನಾ, ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಇಲ್ಲಿ ಯಾರಿದ್ರು ಅಂತ ಮಹಾವೀರನ ಅನುಯಾಯಿಗಳಿದ್ರು. ಇಲ್ಲಿ ಮಹಾವೀರನ ಅನುಯಾಯಿಗಳಾಗಿದ್ದರು. ಬಟ್ ಇಲ್ಲಿ ಗೊತ್ತಿರ್ಬೇಕು ಅನುಯಾಯಿಗಳಿದ್ರು. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಮಹಿಳೆಯರಿಗೆ ಏನಿರಲಿಲ್ಲ ಅಂತ ಕೇಳಿದಾಗ ಮಹಿಳೆಯರಿಗೆ ಅನುಮತಿ ಇರಲಿಲ್ಲ. ನೋಡ್ರಿ, ಮಹಿಳೆಯರಿಗೆ ಅನುಮತಿ ಇರಲಿಲ್ಲ. ಇಲ್ಲಿ ಏನಾಗ್ತದೆ ಗೊತ್ತಾ, ಮಹಿಳೆಯರಿಗೆ ಅನುಮತಿ ಕೊಡ್ಲಿಲ್ಲ ಅವ್ರು. ಯಾಕಂತ ಕೇಳಿದ್ರೆ ಮಹಿಳೆಯರೇನಪ್ಪ ಅಂದ್ರೆ ಮಹಿಳೆಯರಾಗಿ ಹುಟ್ಟಿದ ಒಂದು ದೊಡ್ಡ ತಪ್ಪ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ ಅವ್ರು. ರೈಟಾ, ಮತ್ತೊಂದು ಜನ್ಮದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಮಹಿಳೆಯರ ಅವರು ಒಂದು ಇರ್ತಕ್ಕಂಥ ಕಾರ್ಯಗಳನ್ನ ಮಾಡಿ ಮುಕ್ತಿ ಪಡಿಬಹುದು. ಬಟ್ ಮಹಿಳೆಯರಿಗೆ ದಿಗಂಬರದಲ್ಲಿ ಮಹಿಳೆಯರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳ್ತಾರೆ. ಮುಂದಿನ ಜನ್ಮದಲ್ಲಿ ಅವ್ರು ಗಂಡು ಮಗಾಗಿ ಹುಟ್ಟಿ ಏನಪ್ಪಾ ಅಂದ್ರೆ ಈ ರೀತಿಯನ್ನು ಮಾಡ್ಕೊಂಡು ಮುಕ್ತಿ ಪಡಿಬಹುದು ಅಂತೇಳಿ ನಂಬಿಕೆ ಹೌದು. ರೈಟ್, ಕೆಲವೊಂದ್ ಕಡೆ ಏನ್ ಹೇಳ್ತಾರ ಪುನರುಜ್ಜೀವನ ಅಂತ ಬಂದಾಗ ಕೆಲವೊಂದ್ ಕಡೆ ನಂಬಿಕೆ ಇರಲ್ಲ, ಪುನರುಜ್ಜೀವನದ ಬಗ್ಗೆ ನಂಬಿಕೆ ಇರಲ್ಲ. ಕೆಲವೊಂದ್ ಕಡೆ ನಂಬಿಕೆ ಇಡ್ತಾರ. ನೋಡೋಣ, ಮ್ಯಾಟ್ರ್ ನಮ್ಗೆ ಇಲ್ಲಿ ಬೇಕಾಗಿಲ್ಲ. ಅದ್ರ ಬಗ್ಗೆ ಯಾವಾಗ ನಮ್ಗೆ ಸಲ ಕ್ಲಾಸ್ಗಳು ಬರ್ಬೇಕಾದ್ರೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಾನು. ಯಾವ ಧರ್ಮ ಶ್ವೇತಾಂಬರ ಹಿಂಗ್ಯಾಕ, ದಿಗಂಬರ ಹಿಂಗ್ಯಾಕ, ಬೌದ್ಧ ಧರ್ಮದಲ್ಲಿ ಹೀನಾಯನ ಹಂಗ್ಯಾಕ, ಮಹಾಯಾನದಲ್ಲಿ ಮಹಾಯಾನ ಹಂಗ್ಯಾಕ. ಸೊ ಬೌದ್ಧ ಧರ್ಮದಲ್ಲಿ ಹೀನಾಯನಕ್ಕೂ ಮತ್ತು ಮಹಾಯಾನಕ್ಕೆ ಏನ್ ಸಂಬಂಧ ಐತಿ, ಮತ್ತು ವಜ್ರಾಯನ ಬರ್ತದ, ನಿವಿಯಾನ ಬರ್ತದ, ದೀಪವಂಶ, ಮಹಾವಂಶ, ಇದ್ರ ಎಲ್ಲರ ಬಗ್ಗೆ ಕೂಡ ಥಿಯರಿ ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ಹೇಳ್ಕೊಟ್ಟಿರ್ತೀನಿ. ಯಾವ ರೀತಿಯಲ್ಲಿ ಕೆಲವೊಂದ್ ಕಡೆ ಮೆನ್ಸ್ ಅಲ್ಲಿ ಕೇಳ್ತಿರ್ತಾನೆ ಕ್ವಶನ್ಸ್ಗಳು, ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಅಂತೇಳಿ ಅದೇ ರೀತಿ ಏನಪ್ಪಾ ಹೇಳ್ಕೊಟ್ಟಿರ್ತೀನಿ. ರೈಟಾ, ಅಲ್ಲಿ ಕ್ಲಿಯರ್ ಥಿಯರಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತೀನಿ. ಹಾಗೆ ಇವ್ರು ಇವರು ಬಿಳಿ ವಸ್ತ್ರ ಧರಿಸ್ತಿದ್ರು. ಇಲ್ಲಿ ಅಂದ್ರೆ ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು. ಇಲ್ಲಿ ಮಹಿಳೆಯರಿಗೆ ಅವಕಾಶವಿತ್ತು. ಮಹಿಳೆಯರಿಗೆ ಏನಿತ್ತು, ಅವಕಾಶವಿತ್ತು ಅಂತ ಎಲ್ಲಿ, ಶ್ವೇತಾಂಬರದಲ್ಲಿ. ಕ್ಲಿಯರಾ, ಇಲ್ಲಿ ಇವ್ರದ್ದು ಇನ್ನೊಂದು ಪಂಥಿ ಇತ್ತು. ಯಾವ್ದಂದ್ರೆ ಸಮಯಾಯಿ ಪಂಥಿ ಅಂತ ಬರ್ತದೆ. ಇವ್ರದ್ದು ಇವರಲ್ಲಿ ಇರ್ತಕ್ಕಂಥ ಇನ್ನೊಂದು ಪಂಥಿ ಸಮಯಾಯಿ ಪಂಥಿ ಅಂತ. ಸಮಯಾಯಿ ಪಂಥಿ. ಇಲ್ಲಿ ಯಾವ ಪಂಥಿ ಅಂತ ಕೇಳಿದ್ರೆ ಥೇರಾಪಂಥಿ ಅಂತ. ಥೇರಾಪಂಥಿ ಅಂದ್ರೆ 13 ಪಂಥಿಗಳು ಅಂತ ಅರ್ಥ. ಆಯ್ತಾ, ಥೇರಾಪಂಥಿ ಅಂದ್ರೆ 13 ಪಂಥಿಗಳು ಅಂತ ಈ ರೀತಿ ಇದ್ದಿರಬಲ್ಲಿ. ಇನ್ನು ಕೆಲವೊಂದು ನೀವೊಂದು ವ್ಯಕ್ತಿ ಹೆಸರು ಕೇಳಿರ್ಬೋದು. 1990ರಲ್ಲಿ ಅವ್ರು ನಿಧನ ಹೊಂದಿದ್ರು. ಯಾಕೆ ಅಂತಂದ್ರೆ ಓಶೋ ಅಂತೇಳಿ.
ಸೊ ಇವರು ಕೂಡ ಏನಪ್ಪ ಥೇರಾ ಪಂಥಿಗೆ ಸೇರಿದಂತ ವ್ಯಕ್ತಿ ಆಗಿದ್ರು. ಇವರು ಹೇಳುವಂತ ಕೊಟೇಶನ್ಗಳೇ ಬೇರೆ ಇರ್ತು. ಇವರು ಜೈನ ವ್ಯಕ್ತಿಗಳಾಗಿದ್ರು, ಆದ್ರೆ ಜೈನಕ್ಕೆ ಸಂಬಂಧನೇ ಆಗ್ತಿರ್ಲಿಲ್ಲ ಇವ್ರು ಹೇಳೋ ಕೊಟೇಶನ್. ಇವ್ರು ಏನ್ ಮಾಡ್ತಿದ್ರು, ಈ ವಶ ಏನ್ ಹೇಳ್ತಿದ್ರು, ದೇವರು ಇಲ್ಲ ಕೇವಲ ಒಂದು ನಂಬಿಕೆ ಅಷ್ಟೇ ಅಂತ ಹೇಳ್ತಿರು. ದೇವರಿಲ್ಲ ಕೇವಲ ನಂಬಿಕೆ ಅಂತ ಹೇಳ್ತಾರೆ. ಸೊ ಜೈನ ಧರ್ಮದಲ್ಲಿ ಏನಪ್ಪಾ ಅಂತಿದ್ರೆ ವ್ಯಕ್ತಿಯನ್ನೇ ದೇವರನ್ನಾಗಿ ಪೂಜೆ ಮಾಡ್ತಿದ್ರು. ಸೊ ಬೌದ್ಧ ಧರ್ಮದಲ್ಲಿ ಏನಪ್ಪಾ ಅಂದ್ರೆ ಬುದ್ಧನ ನೆನಪದ ಕೆಲವೊಬ್ರು ಏನ್ ಮಾಡ್ತಾರೆ, ಬುದ್ಧನ ಅಶೋಕವಾಗದವರಪ್ಪ ಶ್ರೇಷ್ಠ ವ್ಯಕ್ತಿಗಳು ಹೇಳ್ತಾರೆ. ಇನ್ನ ಇವನು ಯಾರು ಕನಿಷ್ಕ ಏನದಲ್ಲ, ಅವನ್ ಏನ್ ಹೇಳ್ತಾನ ಅಂತ ಕೇಳಿದಾಗ ದೇವ್ರ ಅಂತ ಭಾವಿಸ್ಕೊಂಡು ಅವಾಗ ಏನ್ ಮಾಡ್ತಾರೆ, ಒಂದು ಗಂಧ ಕೆಲ ಶೈಲಿಯನ್ನು ಕೂಡ ತೆಗೆದಿರ್ತಾರೆ. ಸ್ವತಃ ಬುದ್ಧನೇ ಹೇಳ್ತಾನೆ ಏನಪ್ಪಾ ಅಂದ್ರೆ, ಬುದ್ಧನ ಮಾರ್ಗ ಇತ್ತು ಯಾವ್ದಪ್ಪ ಅಂದ್ರೆ ಮೌನ ಮಾರ್ಗ. ಅವ ಏನಪ್ಪಾ ಅಂದ್ರೆ ದೇವ್ರ ಬಗ್ಗೆ ಏನಪ್ಪಾ ಸೈಲೆಂಟ್ ಆಗಿದೆ, ಏನು ಹೇಳ್ತಾ ಇರಲಿಲ್ಲ. ಕ್ಲಿಯರಾ? ಓಕೆ, ಇರ್ಲಿ, ಅದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಸಮ್ಮೇಳನಗಳನ್ನ ನೋಡಿ ಸ್ವಲ್ಪ. ಇವು ಎಷ್ಟು ಸಮ್ಮೇಳನಗಳಾಗ್ಯಾವ ಅಂತಿದ್ರೆ, ಇವು 2 ಸಮ್ಮೇಳನಗಳಾಗ್ಯಾವ್ರಿ. ಜೈನ ಸಾಹಿತ್ಯ ಸಮ್ಮೇಳನಗಳು ಅಂತ ಬಂದಾಗ ಗೊತ್ತಿರಬೇಕು. ಸಮ್ಮೇಳನಗಳು ಒಂದನೇ ಸಮ್ಮೇಳನ ಏನಪ್ಪಾ ಅಂದ್ರೆ, ಮೊದಲನೇ ಸಮ್ಮೇಳನ ಯಾವಾಗ ನಡೀತು ಅಂತಂದ್ರೆ ಕ್ರಿಸ್ತ ಪೂರ್ವ 300 ನಡೀತು. ಎಷ್ಟರಲ್ಲಿ 300 ನಡೀತು. ಸೊ ಅಧ್ಯಕ್ಷ ಅಂತ ಬಂದಾಗ ಯಾರಪ್ಪ ಅಂದ್ರೆ ಇಲ್ಲಿ ಸ್ಥೂಲಭದ್ರ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಸ್ಥೂಲಭದ್ರ ಅಂತ ಆಗಿರ್ತಾನ. ಸೊ ಸ್ಥಳ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಸ್ಥಳ ಪಾಟಲಿಪುತ್ರದಲ್ಲಿ ಆಗಿತ್ತು. ಸ್ಥಳ ಏನಪ್ಪ ಅಂದ್ರೆ ಪಾಟಲಿಪುತ್ರದಲ್ಲಿ ಆಗಿತ್ತು. ಓಕೆ, ಇಲ್ಲಿ ಏನು ವಿಷಯ ನಡೆದಿತ್ತು ಅಂತ ಕೇಳಿದ್ರೆ, ಇಲ್ಲಿ ವಿಷಯ ನಡೀತಲ್ಲ, ಇಲ್ಲಿ ಏನ್ ನಡೀತಿತ್ತು ವಿಷಯ ಅಂತ ಕೇಳಿದಾಗ, ಜೈನ ಧರ್ಮದಲ್ಲಿ ಏನಪ್ಪಾ ಅಂದ್ರೆ ಜೈನ ಧರ್ಮದಲ್ಲಿ 21 ಅಂಗಗಳನ್ನು ಏನ್ ಮಾಡುದು, ಕ್ರೋಢೀಕರಿಸುವುದು. ಓಕೆ, ಇದು ಇಲ್ಲಿ ನಡೆದಿರ್ತದೆ. ಇನ್ನು ಎರಡನೇದಾಗಿ ಇನ್ನೊಂದು ನಡೀತದೆ. ಎರಡನೇದಾಗಿ ಯಾವ್ದು ಅಂತ ಕೇಳಿದಾಗ, ಎರಡನೇದಾಗಿ ನಡೆದಿರ್ತಕ್ಕಂಥದ್ದು ಕ್ರಿಸ್ತ, ಇಲ್ಲಿ ಶಕ ಅಂತ ಬಂದಿತ್ತು ನೋಡಿ. ಇಲ್ಲಿ ಯಾವ ಬಂದಿರುತ್ತೆ, ಕ್ರಿಸ್ತ ಶಕ 512 ನಡೆದಿರ್ತಕ್ಕಂಥದ್ದು. ಎಷ್ಟರಲ್ಲಿ? 512. ಓಕೆ, ಇಲ್ಲಿ ಸ್ಥಳ ಏನಪ್ಪಾ ಅಂತ ಕೇಳಿದಾಗ, ಸ್ಥಳ ಅಂತ ಬಂದಾಗ ಎಲ್ಲಪ್ಪ ಅಂತ ಕೇಳಿದ್ರೆ ವಲ್ಲಭಿ. ಸ್ಥಳ ಏನಪ್ಪಾ ಅಂತ ಕೇಳಿದ್ರೆ ವಲ್ಲಭಿ ಅಂತ ನಡೀತದ. ಸೊ ಅಧ್ಯಕ್ಷ ಅಂತ ಬಂದಾಗ ಅಧ್ಯಕ್ಷ ದೇವೇಂದ್ರ ಅಥವಾ ದೇವರ್ಧಿ ಕ್ಷೇಮ ಸಮಾನಾನ ಅಂತ ಕರೀತಾರೆ ಅವನಿಗೆ. ಕರೆಕ್ಟಾ? ವಿಷಯ ಅಂತ ಬಂದಾಗ ಜೈನ ಗ್ರಂಥದ ರಚನೆಗಳು ಮಾಡ್ತಾರೆ. ಇಲ್ಲಿ ಜೈನ ಗ್ರಂಥದ ರಚನೆ. ಇಲ್ಲೊಂದು ವಿಶೇಷತೆ ಗೊತ್ತಿರಬೇಕು. ಈ ಜೈನ ಗ್ರಂಥದ ರಚನೆಯಲ್ಲಿ ಕೇವಲ ಯಾರು ಭಾಗವಹಿಸಿರಪ್ಪ ಅಂತ ಕೇವಲ ದಿಗಂಬರ ಅಷ್ಟೇ ಭಾಗವಹಿಸಿರು. ಇಲ್ಲಿ ಕೇವಲ ದಿಗಂಬರು ಅಷ್ಟೇ ಭಾಗವಹಿಸಿರು. ಕ್ಲಿಯರ್? ಇದು ಗೊತ್ತಿರಬೇಕು, ರೈಟಾ? ಓಕೆ, ಮುಂದೇನಪ್ಪ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇತ್ತು ಅಂದ್ರೆ ಮುಂದೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಇರ್ತಕ್ಕಂಥ ಒಂದು ಏನಾಗೋದು ಬೆಳಗೊಳದಲ್ಲಿ ಕಂಡು ಬರ್ತಾವಲ್ಲ ಅವೆಲ್ಲ ಮುಂದಿನ ಕ್ಲಾಸಲ್ಲಿ ನಮಗೆ ಯಾವಾಗ ಒಂದು ಕ್ವಶನ್ ಬರ್ತದೆ ಹೇಳ್ತೀನಿ. ಇದೇ ಜಾಸ್ತಿ ಆಗಿಬಿಡ್ತಲ್ಲ. ಕ್ಲಿಯರ್? ಇದೆಲ್ಲಪ್ಪ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆನು? ಕೆಳಗಿನ ಯಾವ ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನ ನಡೆಸಿದರು ಅಂತ ಹೇಳ್ತಾರೆ ನೋಡಿ. ಕೆಳಗಿನ ಯಾವ ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನ ಅಂತ 1 ಕನಿಷ್ಕ ಅಂತ ಕೊಟ್ಟಿದ್ದಾರೆ, 2 ಅಶೋಕ ಅಂತ ಕೊಟ್ಟಿದ್ದಾರೆ, 3 ಖಾರವೇಲ ಅಂತ ಕೊಟ್ಟಿದ್ದಾರೆ, 4 ಚಂದ್ರಗುಪ್ತ ಮೌರ್ಯ ಅಂತ ಕೊಟ್ಟಿದ್ದಾರೆ. ನೋಡೋಣ, ಕಮೆಂಟ್ ಮಾಡ್ರಿ. ಹಾಗೆ ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ 4ನೇ ಬೌದ್ಧ ಸಮ್ಮೇಳನ ಮಾಡಿದಿರ್ತಾರೆ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಕ ಅಂತ ಹೇಳ್ತೀವಿ. ಯಾರು ಅಂತ ಕೇಳಿದ್ರೆ ಕನಿಷ್ಕ. ಸೊ ಇದು ಯಾವಾಗ ಮಾಡ್ದ ಅಂತ ಕೇಳಿದಾಗ ಕ್ರಿಸ್ತ ಶಕ 100 ಮಾಡಿರ್ತಾನೆ. ಕ್ರಿಸ್ತ ಶಕ 100 ಮಾಡ್ದ. ಹಾಗಾದ್ರೆ ಸ್ಥಳ ಎಲ್ಲಿ ಮಾಡ್ತಾನ ಅಂತ ಕೇಳಿದ್ರೆ ಸ್ಥಳ ಏನಪ್ಪ ಅಂದ್ರೆ ಕಾಶ್ಮೀರದಲ್ಲಿ ಮಾಡ್ತಾನೆ. ಎಲ್ಲಿ ಅಂತ ಕೇಳಿದ್ರೆ ಕಾಶ್ಮೀರವನ್ನು ವಶಪಡಿಸ್ಕೊಂಡಿದ್ದಾವ. ಕಾಶ್ಮೀರವನ್ನು ವಶಪಡಿಸ್ಕೊಂಡು ಮತ್ತು ತನ್ನ ಬೇಸಿಗೆಯ ಕಾಶ್ಮೀರವನ್ನು ವಶಪಡಿಸ್ಕೊಂಡು ಏನ್ ಮಾಡ್ದ, ತನ್ನ ಬೇಸಿಗೆಯ ರಾಜಧಾನಿಯನ್ನಾಗಿ ಮಾಡಿದ. ಅಂದ್ರೆ ಬೇಸಿಗೆ ಕಾಲದಾಗ ತಂಪಾಗಿರ್ಬೇಕಂತೇಳಿ ಬೇಸಿಗೆ ರಾಜಧಾನಿಯನ್ನು ಮಾಡಿದ. ಸೊ ಈತನು ಇನ್ನೊಂದಪ್ಪ ಗಾಂಧಾರ ಕಲಾ ಶೈಲಿಯನ್ನು ನಿರ್ಮಾಣ ಮಾಡಿದ್ರೆ ಕನಿಷ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಓಕೆನಾ? ಗಾಂಧಾರ ಕಲಾ ಶೈಲಿಯನ್ನು ನಿರ್ಮಾಣ ಮಾಡಿದ್ರು. ಓಕೆನಾ? ಗಾಂಧಾರ ಕಲಾ ಶೈಲಿ
ರೈಟ್ ರೀ. ಇದು ನಿರ್ಮಾಣ ಮಾಡಿದ್ರು ಕನಿಷ್ಕ ಅಂತ ವ್ಯಕ್ತಿ. ಓಕೆ, ಇದನ್ನ ಸ್ಥಳ ಏನಪ್ಪ ಅಂತ ಕೇಳಿದ್ರೆ ಕಾಶ್ಮೀರದಲ್ಲಿ ಮಾಡ್ದ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಅಧ್ಯಕ್ಷ ಯಾರಿದ್ರು ಅಂತ ಕೇಳಿದ್ರೆ ಅಧ್ಯಕ್ಷ ನೋಡ್ರಿ ವಸುಮಿತ್ರ ಎಂಬ ವ್ಯಕ್ತಿ ಅಧ್ಯಕ್ಷ ಆಗಿದ್ದ. ಯಾರು? ವಸುಮಿತ್ರ ಎಂಬ ವ್ಯಕ್ತಿ ಅಧ್ಯಕ್ಷ ಆಗಿದ್ದ. ಇಲ್ಲಿ ಏನು ಉದ್ದೇಶ ಇತ್ತು, ವಿಷಯ ಎಂತಪ್ಪ ಅಂತ ಕೇಳಿದ್ರೆ ಉದ್ದೇಶ ಹೀನಯಾನ ಮತ್ತು ಮಹಾಯಾನ ಪಂಗಡವನ್ನು ವಿಭಜನೆ ಆದ ನೋಡಿ. ಇಲ್ಲಿ ಏನದು ಹೀನಯಾನ ಮತ್ತು ಮಹಾಯಾನ. ನಿಮಗೆ ಲಾಸ್ಟ್ ಕ್ವಶನ್ ಒಂದು ಬಂದಾಗ ಏನಪ್ಪ ಅದ್ರ ಬಗ್ಗೆ ಹೀನಯಾನ ಮಹಾಯಾನದ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಿಟ್ಟಿನಿ. ಹೋಗಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅದ್ರ ಬಗ್ಗೆ ನೀವು ನೋಡ್ಕೋಬೇಕಲ್ಲಿ. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಅಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಕೊಟ್ಬಿಟ್ಟಿನಿ ಅದ್ರ ಬಗ್ಗೆ. ರೈಟಾ? ಹಿಂದೆ ಇರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಅಶೋಕಂದು ಖಾರವೇಲಂದು ಚಂದ್ರಗುಪ್ತ ಏನಪ್ಪ ಇಲ್ಲಿ ಏನಿಲ್ಲ ಅಶೋಕಂದು ಒಂದು ಇರ್ತದ. ಸೊ ಮುಂದೆ ಕ್ವಶನ್ ಏನಪ್ಪ ಅದೇ ಐತಿ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು. ಈಗ ಇದೇ ಕ್ಲಾಸಲ್ಲಿ ಮುಂದಿನ ಕ್ವಶನ್ ಏನ್ ಮಾಡ್ತೀನಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತೀನಿ. ಓಕೆ, ಇದು ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಏನಾಗ್ತದೆ ಅಂತಂದ್ರೆ ಕನಿಷ್ಕ ಅಂತ ಆಗ್ತದೆ. ಇಷ್ಟೇ ನೆನಪಿರ್ತದೆ ಸಾಕು. ಕ್ಲಿಯರ್? ಓಕೆ, ಮುಂದೆ ಹೋಗೋಣ. ನೋಡ್ರಿ ಇಲ್ಲಿ ಬಂತು ನೋಡ್ರಿ. ಯಾವ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧರ ಎರಡು ಗುಂಪುಗಳಿಗೆ ಮಹಾಯಾನ ಮತ್ತು ಹೀನಯಾನ ಎಂದು ಮಾನ್ಯತೆ ದೊರೆಯಿತು. ಆಗಲೇ ಜಸ್ಟ್ 4ನೇ ಅಲ್ಲಿ ಇದ್ದಿದ್ದು ಹೇಳ್ಬಿಟ್ಟೆ ನಾನು, ನಿಮ್ಗೆ ಗೊತ್ತಿರ್ಬೋದು. ಈಗ ಈ ರೀತಿ ಕ್ವಶನ್ಗಳು ಕೇಳ್ತಾರೆ ನೋಡ್ರಿ. ಅದು ಇಂಪಾರ್ಟೆಂಟ್ ಇರತಕ್ಕಂಥದ್ದು, ಓದೋದು ಭಾಳ ಇಂಪಾರ್ಟೆಂಟ್. ಮೊದಲನೇ ಬೌದ್ಧ ಸಮ್ಮೇಳನ ಕೊಟ್ಟಾರ, 2ನೇ ಬೌದ್ಧ ಸಮ್ಮೇಳನ ಕೊಟ್ಟಾರ, ಸೊ 3ನೇದು ಕೊಟ್ಟಾರ, 4ನೇದು ಕೊಟ್ಟಾರ. ಟೋಟಲಿ 5 ನಡೆದಿರ್ತಾವ. 5ನೇದು ಕೂಡ ಹೇಳ್ತೀನಿ ನಿಮ್ಗೆ ನಾನು ಇವತ್ತು ಇದೇ ಕ್ಲಾಸಲ್ಲಿ ಹೇಳ್ಬಿಡ್ತೀನಿ. ಆಯ್ತಾ? ಹಾಗಾದ್ರೆ ಇದರ ಒಂದು ಆನ್ಸರ್ ಏನಾಗ್ತದೆ ಅಂತಂದ್ರೆ 4ನೇ ಬೌದ್ಧ ಸಮ್ಮೇಳನದಲ್ಲಿ ಏನಾಗಿತ್ತು, ಇಲ್ಲಿ ನಡೆದಿರತಕ್ಕಂಥದ್ದಪ್ಪ ಅಂದ್ರೆ ಹೀನಯಾನ ಮತ್ತು ಮಹಾಯಾನವನ್ನು ಒಡೆದಾಗ್ತವೆ. ಸೊ ಈ 4ನೇ ಬೌದ್ಧ ಸಮ್ಮೇಳನ ನಡೆದಿದ್ದು ಯಾವಾಗ ಅಂತ ಕೇಳಿದ್ರೆ ಆಗಲೇ ಜಸ್ಟ್ ಹೇಳಿದೆ, ಇಲ್ಲಿ ಕ್ರಿಸ್ತ ಶಕ 100ರಲ್ಲಿ ನಡೆದಿರ್ತಕ್ಕಂಥದ್ದು. 100ರಲ್ಲಿ. ಓಕೆ, ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಕಾಶ್ಮೀರದಲ್ಲಿ ನಡೆದಿತ್ತು ಅಂತ ಹೇಳಿದೆ. ಸೊ ಅಧ್ಯಕ್ಷ ಅಂತ ಬಂದಾಗ ವಸುಮಿತ್ರ ಅಂತ ಹೇಳಿದೆ, ಅಧ್ಯಕ್ಷ ವಸುಮಿತ್ರ ಅಂತ ಹೇಳಿದೆ. ಸೊ ಇಲ್ಲಿ ಅರಸ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಕ ಅಂತ ಹೇಳಿದೆ. ಕ್ಲಿಯರ್? ಕನಿಷ್ಕ. ಓಕೆ, ಅಲ್ಲಿ ಹೀನಯಾನ ಮತ್ತು ಮಹಾಯಾನ ಪಂಗಡಗಳದು. ಹೀನಯಾನ ಮತ್ತು ಮಹಾಯಾನ ಬಗ್ಗೆ ನಿಮ್ಗೆ ಏನ್ ಮಾಡಿದೀನಿ ಆಲ್ರೆಡಿ ಹಿಂದೆ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಹೋಗಿ ಸ್ವಲ್ಪ ಏನ್ ಬಂದ್ರೆ ಕೇಳ್ಕೊಂಡ್ ಬರ್ರಿ. ಹಾಗಾದ್ರೆ ಇಲ್ಲಿ ಬೌದ್ಧ ಸಮ್ಮೇಳನ 1ನೇದು ಅಂತ ನೋಡ್ತದೆ. ನೆಕ್ಸ್ಟ್ ನೋಡಿ ಇಲ್ಲಿ. ಓಕೆ, 1ನೇ ಬೌದ್ಧ ಸಮ್ಮೇಳನ. 1ನೇ ಬೌದ್ಧ ಸಮ್ಮೇಳನ ಏನಪ್ಪ? 1ನೇ ಬೌದ್ಧ ಸಮ್ಮೇಳನ ನೋಡ್ರಿ. ಓಕೆ, ಯಾವಾಗ ನಡೀತು ಅಂತ ಕೇಳಿದಾಗ ಗೊತ್ತಿರ್ಬೇಕು. ನಡೆದಿರ್ತಕ್ಕಂಥ ಒಂದು ವರ್ಷ ಅಂತ ಬಂದಾಗ ವರ್ಷ ಗೊತ್ತಿರ್ಬೇಕು. ಕ್ರಿಸ್ತ ಪೂರ್ವ 483ರಲ್ಲಿ ನಡೆದಿತ್ತು. ಎಷ್ಟರಲ್ಲಿ? 483ರಲ್ಲಿ ನಡೆದಿತ್ತು. ಹಾಗಾದ್ರೆ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಸ್ಥಳ ಅಂತ ಬಂದ್ರೆ ರಾಜಗೃಹದಲ್ಲಿ ನಡೆದಿತ್ತು. ಸೊ ಅರಸ ಯಾರಪ್ಪ ಅಂತ ಕೇಳಿದ್ರೆ ಅರಸ ಅಂತ ಬಂದಾಗ ಅಜಾತಶತ್ರು. ಸೊ ಈ ಅಜಾತಶತ್ರು ಬಗ್ಗೆ ಬಹಳ ಮಸ್ತ್ ಒಂದು ಕಥೆಗಳು ಬಹಳ ಅದಾವ ಈತ ಬಗ್ಗೆ. ಅಜಾತಶತ್ರು ಈತನಪ್ಪ ತನ್ನ ತಂದೆ ಏನಾಗಿದ ಅಂತ ಕೇಳಿದ್ರೆ ಕೊಂದಿದ್ದ ಅಂತ ಹೇಳ್ತಾರೆ. ಸೊ ಕೊಂದಿರ್ಲಿಲ್ಲ. ಆ ತಂದೆ ಏನ್ ಮಾಡ್ತಾನ, ಇಲ್ಲೊಂದು ದೀಪವಂಶ ಮತ್ತು ಮಹಾವಂಶ ಹೇಳಿದಾಗ ನಾನು ಈ ದೀಪವಂಶ ಮತ್ತು ಮಹಾವಂಶ ಪ್ರಕಾರ ಏನಪ್ಪ ಅಂದ್ರೆ ಈತ ತಂದೆಯನ್ನ ಕೊಂದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಬಂಧನದಲ್ಲಿ ಇಟ್ಟು ನನ್ನ ತಂದೆ ನಾನು ಬಂಧನದಲ್ಲಿ ಇಟ್ಟಿನಲ್ಲ ಅಂತೇಳಿ ಒಂದು ಏನೋ ಒಳಗಿಂದೊಳಗೆ ಗಿಲ್ಟ್ ಫೀಲ್ ಆಗಿ ಏನ್ ಮಾಡ್ತಾನ ಅಂತ ಕೇಳಿದಾಗ ತಂದೆಯನ್ನ ಖಡ್ಗ ತಗೊಂಡು ಏನ್ ಮಾಡ್ತಾನ, ಹೋಗಿ ಸರಪಳಿಯನ್ನ ಕಡ್ದು ಹೊರಗಡೆ ತರಬೇಕು ಅಂತೇಳಿ ಹುಡ್ಕೊತ ಹೋಗ್ತಿರ್ತಾನ. ಅವಾಗ ತಂದೆ ಅವನು ಬರುವುದಕ್ಕೆ ಎದಕ್ ಬರ್ತಾ ಇದ್ದ, ತಂದೆಯನ್ನ ಕಟ್ಟಾಕಿರ್ತಕ್ಕಂತ ಸರಪಳಿಗಳನ್ನು ಕಡಿದು ತಂದೆಗೆ ಏನ್ ಮಾಡ್ಬೇಕು, ಸ್ವತಂತ್ರವನ್ನಾಗಿ ಮಾಡ್ಬೇಕು ಅಂತ ಬರ್ತಾ ಇದ್ದ. ಆದ್ರೆ ತಂದೆ ಏನ್ ತಿಳ್ಕೊತಾನ ಅಂತ ಕೇಳಿದಾಗ ನನ್ನ ಮಗ ತಲವಾರ್ ತಗೊಂಡು ಖಡ್ಗ ತಗೊಂಡು ಹೊಂಟಾನ ಅಂತಂದಾಗ ನನಗ್ ಕಡ್ದೇ ಬಿಡ್ತಾನ ಅಂತೇಳಿ ವಾಸದಿ ಅಥವಾ ವೈದೇಹಿ ಅಂತ ಆತನಿಗೆ ಒಂದು ಸೇವೆ ಮಾಡಕ್ಕೆ ಏನಪ್ಪ ಕುಂತಿರ್ತಾಳಲ್ಲಿ ಆತನ ಹೆಂಡತಿ. ಓಕೆನಾ? ಈ ಏನು ಬಿಂಬಸಾಗರ ಹೆಂಡತಿ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಇದು ಮಾಡ್ಕೊಂಡು ಕೂತಿರ್ತಾಳ. ಏನಪ್ಪಾ ಅಂತ ಕೇಳಿದ್ರೆ ಸೇವೆ ಮಾಡ್ಕೊಂಡು ಕೂತಿರ್ತಾಳ. ಅವಾಗ ಅವಳು ಏನ್ ಮಾಡ್ತಾಳ ಅಂತ ಕೇಳಿದ್ರೆ ನಿನ್ ಮಗ ಏನಾದ್ರು ಹೊಡ್ಲಿಕ್ಕೆ ಬಂದಪ್ಪ ಅಂತ ಕೇಳಿದ್ರೆ ವಿಷಯ ಹಾಕಿರ್ತಕ್ಕಂಥ ಒಂದು ಊಟವನ್ನ ಸೇವಿಸಿ ಅಲ್ಲೇ ಸತ್ತೋಗ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ತಂದೆ ಮಗನಿಂದ ಸತ್ತ ಅನ್ನೋದು ಬೇಡ ಅಂತೇಳಿ ಅವಾಗ ಅವ ಏನ್ ಮಾಡ್ತಾನ, ಬರೋದು ಉದ್ದೇಶನೇ ಬೇರೆ ಇತ್ತು, ಬಟ್ ತಿಳ್ಕೊಂಡಿದ್ದ ಉದ್ದೇಶನೇ ಬೇರೆ ಇತ್ತು. ಅದಕ್ಕೆ ಬರೋದನ್ನ ನೋಡಿ ಏನ್ ಮಾಡ್ತಾನ, ವಿಷಯ ಬೆರೆಸಿರ್ತಕ್ಕಂಥ ಒಂದು ಆಹಾರವನ್ನು ತಿಂದು ಏನ್ ಮಾಡ್ತಾನ, ಸತ್ತೋಗ್ಬಿಡ್ತಾನ. ಅದಕ್ಕೆ ಈ ಅಜಾತಶತ್ರುಗೆ ಒಂದು ಬಿರುದು ಕೊಡಬರ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ಅಮಿತ್ ಖೈಟ ಅಂತ ಒಂದು ಬಿರುದು ಕೊಡಬರ್ತಾರೆ. ಅಮಿತ್ ಖೈಟ ಅಂತ ಬಿರುದು ಕೂಡ ಬಂದಿರ್ತದೆ. ಮತ್ತೆ ಪಿತೃಘಾತಕ ಅಂತ ಬಂದಿರ್ತದೆ ನೋಡ್ರಿ. ಯಾವ್ದು ಅಂತಂದ್ರೆ ಪಿತೃಘಾತಕ ಅಂದ್ರೆ
ತಂದೆಯನ್ನ ಹೊಡೆದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನ. ಇದೇ ಏನ್ ಮಾಡ್ತಾನ ಅಂತಂದ್ರೆ ಪಿತೃಘಾತಕ ಅಂತ ಇದೇ ಏನ್ ಮಾಡ್ತಾನ, ಇದು ತಂದೆಯನ್ನು ಕೊಂದು ಪಶ್ಚಾತ್ತಾಪಗಾಗಿ ಏನ್ ಮಾಡ್ತಾನ, ಬುದ್ಧನ ಹತ್ರ ಹೋಗಿ ಏನ್ ಮಾಡ್ತಾನ ಅಂತಂದ್ರೆ ಅಲ್ಲಿ ಪಶ್ಚಾತ್ತಾಪನು ಕೂಡ ಪಡ್ತಾನಂತವ. ಪಶ್ಚಾತ್ತಾಪ ಕೂಡ ಪಡ್ತಾನ. ಅದು ಬೆರಾತ ಶಾಸನದಲ್ಲಿ ಹೇಳ್ತಾ ಪಶ್ಚಾತ್ತಾಪ ಪಡಿದು. ಅದು ಥಿಯರಿ ಹೇಳ್ಬೇಕಾದ್ರೆ ಬಹಳ ಬೆಸ್ಟ್ ಸ್ಟೋರಿಗಳದಾವ, ಅವೆಲ್ಲ ಹೇಳ್ತೀನಿ ನಿಮ್ಗೆ ನಾನು. ಶತ್ರು ಬಗ್ಗೆ ಆಗಿರ್ಬೋದು, ಈತನ ಒಂದು ಯುದ್ಧಗಳಾಗಿರ್ಬೋದು, ರಥ ಮುಸುಲುಕ ಆಗಿರ್ಬೋದು, ಶಿಲಾಕಂಠ ಮಹಾಶಿಲಾಕಂಠ ಆಗಿರ್ಬೋದು, ಎಲ್ಲ ಕೂಡ ಏನಪ್ಪ ಥಿಯರಿ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ಅಜಾತ ಏನಪ್ಪ ಅಂದ್ರೆ ಅರಸ ಏನಪ್ಪ ಅಂದ್ರೆ ಅಜಾತ ಶತ್ರು ಅಂತಿದ್ದ, ಹಾಗಾದ್ರೆ ಗೊತ್ತಿರಬೇಕು. ಇಲ್ಲಿ ಅಧ್ಯಕ್ಷ ಅಂತ ಬಂದಾಗ ನೋಡ್ರಿ, ಇಲ್ಲಿ ಅಧ್ಯಕ್ಷ ಇರ್ತಾನಲ್ಲ, ಅಧ್ಯಕ್ಷ ಮಹಾಕಶ್ಯಪ್. ಅಧ್ಯಕ್ಷಪ್ಪ ಅಂತಂದ್ರೆ ಮಹಾಕಶ್ಯಪ ಅಂತ ವ್ಯಕ್ತಿ ಇದ್ದ, ಅಧ್ಯಕ್ಷ ಮಹಾಕಶ್ಯಪ. ಸೊ ಇಲ್ಲಿ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈ ಒಂದು ಇದರಲ್ಲಿ ಉದ್ದೇಶ ನೋಡ್ರಿ, ಉದ್ದೇಶ ಏನಾಗಿತ್ತು, ವಿನಯ ಪಿಟಕ ಮತ್ತು ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಸುತ್ತ ಪಿಟಕವನ್ನು, ವಿನಯ ಪಿಟಕ ಮತ್ತು ಸುತ್ತ ಪಿಟಕದ ಒಂದು ರಚನೆ, ಪಿಟಕ ಒಂದು ಮಾಡುದು, ವಿನಯ ಪಿಟಕ ಮತ್ತು ಸುತ್ತ ಪಿಟಕ ಏನ್ ಮಾಡುದು, ಒಂದು ಮಾಡುವುದಾಗಿತ್ತು, ಒಂದು ಮಾಡೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸುವುದು. ಇನ್ನೊಂದು ಉದ್ದೇಶ ಏನಿತ್ತು, ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸುವುದು, ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸುವುದು ಅಂತ ಹೇಳ್ತಾರೆ. ಇಲ್ಲಿ ಗೊತ್ತಿರಲಿ, ಒಂದ್ ಕಡೆ ಹೇಳ್ತಾರೆ, ಇಲ್ಲಿ ಕೇಳಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಓಶೋ ಅಂತ ವ್ಯಕ್ತಿ ಇದ್ದ. ಸೊ ಈ ಓಶೋ ಎಂಬ ವ್ಯಕ್ತಿ ಏನ್ ಹೇಳ್ತಾನ ಅಂತ ಕೇಳಿದಾಗ, ಕೆಲವೊಬ್ರು ಏನ್ ಮಾಡ್ತಾರ, ಮಹಾವೀರನನ್ನ ಏನ್ ಮಾಡ್ತಾರ ಅಂತ ಕೇಳಿದಾಗ ಮಹಾವೀರನ ದೇವರು ಅಂತೇಳಿ ಭಾವಿಸುತ್ತಾರೆ, ಇನ್ನು ಕೆಲವೊಬ್ರು ಬುದ್ಧನನ್ನ ದೇವರು ಅಂತೇಳಿ ಭಾವಿಸುತ್ತಾರೆ. ಇವೆಲ್ಲ ಯಾಕೆ ಇವನ್ನ ದೇವರು ಅಂತೇಳಿ ಭಾವಿಸಿದ್ರು ಅಂತ ಹೇಳ್ತಾರಂದ್ರೆ, ನಾವು ಏನು ಮಾಡ್ತೀವಿ ಅಂತ ಕೇಳಿದಾಗ ಆ ವ್ಯಕ್ತಿ ದೊಡ್ಡವನು, ಅದು ಅವನಿಂದ ಸಾಧ್ಯ ಅಂತಕ್ಕಂಥದ್ದು ಅನ್ಕೋತೀವಿ. ಅದು ದೇವರಾಗೋದು ದೊಡ್ಡವರ ಕೆಲಸ, ಅದು ದೇವರಲ್ಲ, ಅವರೆಲ್ಲ ಮನುಷ್ಯರು ಅಂತ ಹೇಳ್ತಾರೆ. ಈ ವ್ಯಕ್ತಿ ಓಶೋ ಎಂಬ ವ್ಯಕ್ತಿ ಏನಂತ, ಅವರೆಲ್ಲ ಮನುಷ್ಯರು, ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೇನಪ್ಪ ಅಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ಜಗತ್ತಿಗೆ ಮೂಡಿ ಬಂದಿರ್ತಕ್ಕಂಥ ಒಂದು ಕೆಲಸ ಅವರು. ಸೊ ಅವ್ರು ಏನು ಮಾಡ್ಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಏನಪ್ಪ ಮುಂದೆ ದೇವರಾದವರು. ಯಾರು ದೇವರಲ್ಲ, ನೀವೇನಪ್ಪ ಅಂತಂದ್ರೆ ನಿಮ್ಮ ಕೆಲಸಗಳಲ್ಲಿ ಪರಿಣಿತಿ ಆಗಿದ್ದಾರೆ, ನಿಮ್ಮ ಕೆಲಸಗಳಲ್ಲಿ ನೀವು ನಿಪುಣರಾಗಿದ್ದರೆ, ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದರೆ ನೀವು ಕೂಡ ಮುಂದೆ ಒಂದು ದಿನ ದೇವರಾಗಿ ಪೂಜಿಸುವಂತಿದ್ದೀರಿ ಅಂತ ಹೇಳ್ತಾರೆ. ನಾವು ಏನು ನಮ್ಮಲ್ಲಿ ಇರ್ತಕ್ಕಂಥ ಹ್ಯಾಬಿಟ್ಸ್ ಏನದ ಅಂತ ಕೇಳಿದಾಗ, ಈ ಬುದ್ಧನನ್ನ ದೇವರು ಅಂತ ಹೇಳ್ತೀವಿ, ಮತ್ತು ಒಳಗೆ ಏನು ಅನ್ಕೋತೀವಿ ಅಂತ ಕೇಳಿದಾಗ ಅದು ದೊಡ್ಡವರಿಂದ ಕೆಲಸ, ಅದು ಅವ್ರ ಕೆಲಸ, ಅದು ದೊಡ್ಡವ್ರ ಕೆಲಸ, ಅದು ನಮ್ಮಿಂದ ಆಗಲ್ಲ ಅನ್ನೋದೊಂದು ಭ್ರಮೆಯಿಂದ ನಾವು ಮಾಡ್ತೀವಿ, ಹೊಚ್ಕೊಂಡು ಮಕ್ಕೊಂಡು ಬಿಡ್ತೀವಿ. ಮಕ್ಕಳ ಸಂಬಂಧ ಅವ್ರಿಗೆ ನಾವು ದೇವ್ರ ಮಾಡ್ತೀವಿ, ನಾವು ದೇವರಾಗಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಅವರು ಮನುಷ್ಯರಂತ ನಾವು ಅನ್ಕೊಂಡ್ರೆ ನಾವು ಕೂಡ ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ಬದುಕಬಹುದು, ಒಳ್ಳೆ ಮನುಷ್ಯರಾಗಿ ಅಚೀವ್ ಮಾಡ್ಬೋದು, ಗ್ರೋ ಮಾಡ್ಬೋದು. ಬಟ್ ನಮ್ಮಲ್ಲಿ ತಲೆ ಏನದ ಅಂತ ಕೇಳಿದಾಗ, ನಾವು ಏನಾದರೂ ಆ ದೊಡ್ಡ ವ್ಯಕ್ತಿಗಳು ಮಾಡ್ಯಾರ ಅಂತೇಳಿ ನಾವು ಹೊಚ್ಕೊಂಡು ಮಕ್ಕಳಿಗೆ ಒಂದು ನೆಪದಿಂದ ಅವ್ರಿಗೆ ದೊಡ್ಡವರನ್ನಾಗಿ ಮಾಡಿದ್ವಿ ಅಷ್ಟೇ. ನಾವು ಹಚ್ಕೊಂಡು ಮಕ್ಕಳಿಗೆ ನೆಪದಿಂದ ಅವ್ರಿಗೆ ಮಾಡಿದ್ವಿ, ದೇವರನ್ನಾಗಿ ಮಾಡಿದ್ವಿ. ದೇವರಂತ ನಿನ್ನಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಪರಮಾತ್ಮ, ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾರೆ. ಸೊ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಏನಪ್ಪ ಗಮನವಿರಲಿಕ್ಕೆ ನಾವು ಹಚ್ಕೊಂಡು ಮಕ್ಕಳೋದಕ್ಕಿಂತ, ಲೇಜಿ ಆಗೋದಕ್ಕಿಂತ, ಸೋಮಾರಿಗಳಾಗೋದಕ್ಕಿಂತ, ಕೆಲಸ ಬೇಡ ಅನ್ನೋದಕ್ಕಿಂತ, ನೆಪಗಳು ಹೇಳೋದಕ್ಕಿಂತ ನಾವು ಕೆಲಸ ಮಾಡಿ ಏನಪ್ಪ ಅದು ತೋರಿಸುವಂಥ ಒಂದು ಕೆಲಸ ಮಾಡೋಣ. ಅದೇ ಮುಂದೆ ಬರ್ತದ. ಈ ಬುದ್ಧನು ಕೂಡ ಏನಪ್ಪ ಅಂತಂದರೆ ಪ್ರತಿಯೊಬ್ಬನು ಕೂಡ ವ್ಯಕ್ತಿನೂ ಕೂಡ ಶ್ರೇಷ್ಠ ವ್ಯಕ್ತಿನೇ, ಅದರಲ್ಲಿ ಆತನ ಗುಣಗಳನ್ನು ಅವನು ಕಳ್ಕೋಬೇಕು ಅಂತ ಹೇಳ್ತಾನೆ. ಆ ಬುದ್ಧನ ಬಗ್ಗೆ ಕೂಡ ಸ್ವಲ್ಪ ಒಂದ್ಸಲ ಓದ್ಕೋರಿ. ಇದು ಯಾಕೆ ಬಂದಲ್ಲಿ ಓಶೋ ಅಂತ ವ್ಯಕ್ತಿ ಹೇಳ್ತಾರೆ. ಅದೇ ರೀತಿ ನೋಡ್ತಾ ಹೋಗೋಣ, ನಮ್ಮ ಮುಂದೆ ಬರೋಣ. ಓಕೆ, ಬುದ್ಧನ ಬೋಧನೆಗಳೇನಪ್ಪ ಅಂದರೆ ಸಂಗ್ರಹಿಸುವುದು, ಇದು ಏನಪ್ಪ ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ಕೆಲಸಗಳು. ಎಲ್ಲಿ 1ನೇ ಬೌದ್ಧ ಸಮ್ಮೇಳನದಲ್ಲಿ. ಹಾಗಾದರೆ 2ನೇ ಬೌದ್ಧ ಸಮ್ಮೇಳನ ನೋಡೋಣ. 2ನೇ ಬೌದ್ಧ ಸಮ್ಮೇಳನ ಅಂತ ಬಂದಾಗ ಸ್ವಲ್ಪ ಗೊತ್ತಿರಲಿ. 2ನೇ ಬೌದ್ಧ ಸಮ್ಮೇಳನ, 2ನೇ ಬೌದ್ಧ ಸಮ್ಮೇಳನ ಅಂತ ಹೇಳ್ತೀವಿ ಸರ್. ಓಕೆ, ಸೊ ನೋಡಿದಲ್ಲಿ ಗೊತ್ತಿರಬೇಕು. ಇಲ್ಲಿ ಎಷ್ಟು ನಡೀತು ಅಂತಂದರೆ, ವರ್ಷ ಅಂತ ಬಂದಾಗ ವರ್ಷ ಗೊತ್ತಿರಬೇಕು. ಕ್ರಿಸ್ತಪೂರ್ವ 383, ಅದಕ್ಕಿಂತ 100 ವರ್ಷ ನಂತರ. ಓಕೆ, ಇಲ್ಲಿ ಅರಸ ಯಾವ್ದ ಅಂತ ಕೇಳಿದಾಗ ಅಶೋಕ. ಅರಸ ಯಾವ್ದ ಅಂತ ಕೇಳಿದ್ರೆ ಅಶೋಕ್.
ನೋಡಿ, ಅಶೋಕ ಅಂತ ವ್ಯಕ್ತಿ ಮೊದಲು ಚಂಡಾಳ ಅಶೋಕ, ಆಮೇಲೆ ಚಕ್ರವರ್ತಿ ಅಶೋಕ. ಇದರಿಗೆ ಎರಡನೇ ಬುದ್ಧ ಅಂತ ಕೂಡ ಕರೀತಾರೆ. ಏನು ಅಶೋಕನ ದೇವರಾ? ಇಲ್ಲ, ಎರಡನೇ ಬುದ್ಧ ಅಷ್ಟೇ. ಸೊ ಆ ಕೆಲಸಗಳನ್ನು ಮಾಡ್ದ, ಒಳ್ಳೆ ಕೆಲಸ ಮಾಡ್ದ. ಸೊ ಇಲ್ಲಿ ಅಧ್ಯಕ್ಷ ಯಾರಾಗಿದ್ದ ಅಂತ ಕೇಳಿದಾಗ ಸಭಾಕವಿ ಅಥವಾ ಸಭಾಕವಿ ಆಗಿದ್ದ. ಸೊ ಇಲ್ಲಿ ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ, ಇವಾಗ ಒಂದು ಉದ್ದೇಶ ಅಂತ ಬಂದಾಗ ನೋಡಿ, ಉದ್ದೇಶ ಅಂತ ಬಂದಾಗ ಕೆಲವೊಂದು ಬೌದ್ಧ ಭಿಕ್ಷುಕರು ಕೆಲವೊಂದು ಬೌದ್ಧ ಭಿಕ್ಷುಕರು 10 ನಿಯಮಗಳನ್ನು ಜಾರಿಗೆ ತರ್ತಾರೆ. ಎಷ್ಟು? 10 ನಿಯಮಗಳು ಜಾರಿಗೆ ತಂದರು. ಕೆಲವೊಂದು ಬೌದ್ಧ ಭಿಕ್ಷುಕರು ಮಾಡ್ತಾರೆ, 10 ನಿಯಮಗಳು ಜಾರಿಗೆ ತಂದರು. ಸೊ ಇನ್ನು ಕೆಲವು ಭಿಕ್ಷುಕರು ಏನಪ್ಪ ಅಂದರೆ, ಕೆಲವು ಭಿಕ್ಷುಕರು ಅಲ್ಲ, ಬೌದ್ಧ ಭಿಕ್ಕುಗಳು. ಕೆಲವು ಬೌದ್ಧ ಭಿಕ್ಕುಗಳು, ಅವ್ರಿಗೆ ಭಿಕ್ಷುಕ ಅನ್ನೋದಕ್ಕಿಂತ ಭಿಕ್ಕುಗಳು ಅಂದರೆ ಭಾಳ ಬೆಟರು. ಕೆಲವು ಭಿಕ್ಕುಗಳು ಈ ಒಂದು 10 ನಿಯಮಗಳು ಪಾಲನೆ ಮಾಡಲಿಲ್ಲ. ರೈಟಾ? ಹಾಗಾದರೆ ಇಲ್ಲಿ ಪಾಲನೆ ಮಾಡುವವರನ್ನ ಏನು ಕರಿತೀವಿ ಅಂತ ಕೇಳಿದ್ರೆ, ಪಾಲನೆ ಮಾಡುವವರು ಮಹಾಸಂಘಿಗರು ಅಂತೇಳಿ ಕರಿತಾರೆ. ಪಾಲನೆ ಮಾಡುವವರನ್ನ ಮಹಾಸಂಘಿಗರು ಅಂತ ಕರೀತಾರೆ. ಇನ್ನು ಪಾಲನೆ ಮಾಡದೇ ಇರುವವರನ್ನ ಇವರು ಏನಪ್ಪ ಅಂದರೆ ಸ್ಥವಿರರು ಅಥವಾ ತೆರವಾದಿಗಳು ಅಂತ ಕರಿತಾರೆ. ತೆರವಾದಿಗಳು ಅಂತ ಕರಿತೀವಿ. ಸೊ ಇದೇನಪ್ಪ ಅಂದರೆ 2ನೇ ಬೌದ್ಧ ಸಮ್ಮೇಳನ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು 3ನೇ ಬೌದ್ಧ ಸಮ್ಮೇಳನವನ್ನು ನೋಡಲಿ. ಸೊ 3ನೇ ಬೌದ್ಧ ಸಮ್ಮೇಳನ ಅಂತ ಬರ್ತದೆ. 3ನೇ ಬೌದ್ಧ ಸಮ್ಮೇಳನ ಅಂತ ಬರ್ತದೆ. ಕ್ಲಿಯರ್? ಓಕೆ, ನೋಡಲಿ. 3ನೇದು ನಡೆದಿದ್ದು ಕ್ರಿಸ್ತ ಪೂರ್ವ 250ರಲ್ಲಿ. ಎಷ್ಟರಲ್ಲಿ? 250ರಲ್ಲಿ. ಸೊ ಸ್ಥಳ ಅಂತ ಬಂದಾಗ ಪಾಟಲಿಪುತ್ರ. ಸ್ಥಳ ಅಂತ ಬಂದಾಗ ಪಾಟಲಿಪುತ್ರ. ಅಧ್ಯಕ್ಷ ಅಂತ ಬಂದಾಗ ಮುಗ್ಗಲಿಪುತ್ರ ತಿಸ್ಸ. ನಿಮಗೆ ನಿನ್ನೆ ಅಶೋಕನ ಬಗ್ಗೆ ಕೂಡ ಸಂಪೂರ್ಣವಾಗಿ ಹೇಳಿ, ಅಶೋಕನ ಒಂದು ಶಾಸನಗಳಾಗಿರ್ಬೋದು, ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಶಾಸನ ಆಗಿರ್ಬೋದು, ಮತ್ತು ನೇಪಾಳಿಗೆ ಲುಂಬಿನಿ ವನಕ್ಕೆ ಭೇಟಿ ನೀಡಿದ ಶಾಸನ ಆಗಿರ್ಬೋದು, ಬುದ್ಧನ ಹೆಸರು ಕಂಡು ಶಾಸನ ಆಗಿರ್ಬೋದು, ಎಲ್ಲವನ್ನು ಕೂಡ ನೀನು ಹೇಳೀನಿ. ಸ್ವಲ್ಪ ಅದನ್ನು ಬಿಡಿಯಾಗಿ ನೋಡ್ಕೋರಿ. ರೈಟಾ? ಇಲ್ಲಿ ಅರಸ ಇದ್ದ ಅಂತ ಕೇಳಿದಾಗ ಅರಸ ಗೊತ್ತಿರಬೇಕು, ಅಶೋಕನೇ ಇದ್ದ. ಇಲ್ಲೂ ಕೂಡ ಅಶೋಕ ಆಗಿದ್ದ. ಸೊ ಇಲ್ಲಿ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ, ಉದ್ದೇಶ ಏನಪ್ಪ ಅಂತಂದರೆ, ಅಭಿಧಮ್ಮ ಪಿಟಕದ ರಚನೆ ಇದರ ಒಂದು ಉದ್ದೇಶ ಏನಾಗಿತ್ತು. ಅಭಿಧಮ್ಮ ಪಿಟಕದ ಏನಾಗಿತ್ತು ಅಂತಂದರೆ ರಚನೆ ಆಗಿತ್ತು ಅಂತ ಹೇಳಿದೆ. ಕ್ಲಿಯರ್? ಓಕೆ, ಹಾಗಾದರೆ ಇದೇನಪ್ಪ ಅಂತಂದರೆ 3ನೇ ಬೌದ್ಧ ಸಮ್ಮೇಳನ. 4ನೇದು ಅಂತ ನಿಮಗೆ ಸಂಪೂರ್ಣವಾಗಿ 2 ಸಲ ಹೇಳಿಬಿಟ್ಟಿನಿ. ಕ್ಲಿಯರ್? ಓಕೆ, ಇನ್ನು 5ನೇ ಸ್ವಲ್ಪ ನೋಡಿದ್ಲಿ. 5ನೇ ಬೌದ್ಧ ಸಮ್ಮೇಳನ ನೋಡಲಿ. ನಡೆದಿದ್ದು ಯಾವಾಗ ಅಂತಂದರೆ ಕ್ರಿಸ್ತ ಶಕ 643ರಲ್ಲಿ ನಡೆದಿತ್ತು. ಇದು 643ರಲ್ಲಿ. ಸೊ ಅರಸ ಬಂದ್ಬಿಟ್ಟು ಹರ್ಷವರ್ಧನ. ಅರಸ ಬಂದ್ಬಿಟ್ಟು ಯಾರು? ಹರ್ಷವರ್ಧನ. ಸೊ ಇಲ್ಲಿ ಅಧ್ಯಕ್ಷ ಆಗಿದ್ದ ಅಂತ ಕೇಳಿದಾಗ, ಅಧ್ಯಕ್ಷ ಗೊತ್ತಿರಬೇಕು ನಿಮಗೆಲ್ಲ, ಹ್ಯುಯೆನ್ ಇದ್ದ. ಇಲ್ಲಿ ಅಧ್ಯಕ್ಷ ಆಗಿದ್ದ ಹ್ಯುಯೆನ್ ಇದ್ದ. ಹಾಗಾದರೆ ಅದು ಎಲ್ಲಿ ನಡೆದಿತ್ತು ಅಂತ ಕೇಳಿದಾಗ, ಬೌದ್ಧ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಸ್ಥಳ ಕನೌಜಿನಲ್ಲಿ ನಡೆದಿತ್ತು. ಉತ್ತರ ಪ್ರದೇಶದ ಕನೌಜಿನಲ್ಲಿ
ಕರೆಕ್ಟಾ. ಇಲ್ಲಿ ಏನು ಉದ್ದೇಶ ಇತ್ತು ಅಂತ ಕೇಳ್ತದಾಗ ಇಲ್ಲಿ ಈ ಹುವೇನ್ ಸಾಂಗ್ ಏನು ಮಾಡ್ತಾನೆ ಅಂತ ಕೇಳಿದಾಗ ಹುವೇನ್ ಸಾಂಗ್ ಇಲ್ಲಿ 100 ಜನ ಬೌದ್ಧ ಭಿಕ್ಷುಗಳು ಕೂಡ ಪಾಲನೆಯಾಗಿದ್ದರು. 1000 ಜನ ನಳಂದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿದ್ದರು. ಬ್ರಾಹ್ಮಣರು ಎಲ್ಲರೂ ಭಾಗಿಯಾಗಿದ್ದರು. ಇದು ಸುಮಾರು ಎಷ್ಟು ದಿನ ನಡೀತು ಅಂತ ಕೇಳಿದಾಗ ಸುಮಾರು 23 ದಿನಗಳ ಕಾಲ ನಡೀತಿದ್ದು. ಸುಮಾರು 23 ದಿನಗಳ ಕಾಲ ಏನಪ್ಪ ಅಂದರೆ ಇದನ್ನು ನಡೆದಿತ್ತು ಅಂತ ಹೇಳ್ತೀವಿ ನೋಡ್ರಿ. ಓಕೆನಾ. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಒಂದು ಜಗಳನೂ ಕೂಡ ಆಗಿತ್ತು. ಅಂದರೆ ಕೇವಲ ಇವ ಏನು ಮಾಡಿದಾವ ಅಂತ ಕೇಳ್ತದಾಗ ಈ ಹುವೇನ್ ಸಾಂಗ್ ಏನು ಮಾಡ್ತಾನೆ ಅಂತ ಕೇಳ್ತದಾಗ ಓಕೆ ಇವನು ಕೇವಲ ಮಹಾಯಾನದ ಪರವಾಗಿ ಮಾತಾಡ್ತಾನೆ. ಇಲ್ಲಿ ಕೇವಲ ಏನು ಮಾಡ್ತಾನೆ ಮಹಾಯಾನದ ಪರವಾಗಿ ಏನು ಮಾಡ್ತಾನೆ ಮಹಾಯಾನದ ಪರವಾಗಿ ಮಾತಾಡ್ತಾನೆ. ಹಾಗಾಗಿ ಇಲ್ಲಿ ಜನರು ಏನು ಮಾಡ್ತಾರೆ ಅಂತ ಕೇಳ್ತದಾಗ ಹಿನಾಯಾನದವ್ರು ಏನು ಮಾಡ್ತಾರೆ ಅಂತ ಕೇಳ್ತದಾಗ ಹಿನಾಯದವ್ರು ಏನು ಮಾಡ್ತಾರೆ ಈತನ ವಿರುದ್ಧ ಹೊಚ್ಚಿಗೆದ್ದು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಡೀ ಅಲ್ಲಿ ಇರ್ತಕ್ಕಂಥ ಆ ವೇದಿಕೆಗೆ ಏನು ಮಾಡ್ತಾರೆ ಅಂತ ಕೇಳ್ತಾರೆ ವೇದಿಕೆಗೆ ಏನು ಮಾಡ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ. ಏನು ಹಚ್ಚಿಬಿಡ್ತಾರೆ ವೇದಿಕೆನೇ ಬೆಂಕಿ ಹಚ್ಚಿಬಿಡ್ತಾರೆ. ಓಕೆನಾ. ಅವಾಗ ಕೋಪಗೊಂಡಿರ್ತಕ್ಕಂಥ ಹರ್ಷವರ್ಧನ್ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಬೆಂಕಿ ಹಚ್ಚಿರ್ತಕ್ಕಂಥ ಬೌದ್ಧ ಭಿಕ್ಷುಗಳಿಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಶಿಕ್ಷೆ ನೀಡ್ತಾನೆ. ಹೇಳ ಇನ್ನು ಇನ್ನೊಂದು ಗೊತ್ತಿರಬೇಕು ಈ ಅಧಿವೇಶನದಲ್ಲಿ ಏನಾಗಿರ್ತದೆ ಗೊತ್ತೇನೋ. ಈ ಅಧಿವೇಶನದಲ್ಲಿ ವೆರಿ ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊಳ್ಳಿ. ಅಧಿವೇಶನದಲ್ಲಿ ಇಲ್ಲಿ ಭಾಸ್ಕರ ವರ್ಮ ಅಂತ ವ್ಯಕ್ತಿ ಇರ್ತಾನೆ ರೀ. ಯಾರು ಭಾಸ್ಕರ ವರ್ಮ ಅಂತ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಇಲ್ಲಿ ಬ್ರಹ್ಮನ ವೇಷ ಹಾಕಿರ್ತಾನೆ ನೋಡ್ರಿ. ಬ್ರಹ್ಮನ ವೇಷ ಓಕೆನಾ. ಈ ಅಧಿವೇಶನದಲ್ಲಿ ಬ್ರಹ್ಮನ ವೇಷವನ್ನು ಹಾಕಿರ್ತಾನೆ. ವೆರಿ ಇಂಪಾರ್ಟೆಂಟು. ಹಾಗಾದರೆ ಹರ್ಷವರ್ಧನ್ ಏನು ಹಾಕಿರ್ತಾನೆ ಅಂತ ಕೇಳಿದ್ರೆ ಹರ್ಷವರ್ಧನ ಯಾವ ವೇಷ ಹಾಕ್ತಾನೆ ಇಂದ್ರನ ವೇಷ ಹಾಕ್ತಾನೆ. ಹರ್ಷವರ್ಧನ ಯಾವ ವೇಷ ಹಾಕ್ತಾನೆ ಇಲ್ಲಿ ಅಂತ ಕೇಳಿದಾಗ ಇಂದ್ರನ ಒಂದು ವೇಷವನ್ನು ಹಾಕ್ತಾನ ಅಂತ ಗೊತ್ತಿರಬೇಕು. ರೈಟ್ ರೀ. ಓಕೆ. ಇಲ್ಲಿ ಏನಾಗ್ತದ ಅಂತ ಕೇಳಿದಾಗ ಓಕೆ ಈ ಅಧಿವೇಶನದ ನಂತರ ಇನ್ನೊಂದು ಅಧಿವೇಶನ ನಡೀತಾನೆ ಹರ್ಷವರ್ಧನ. ಈ ಅಧಿವೇಶನ ನಂತರ ಇನ್ನೊಂದು ಯಾವುದು ಅಂತ ಕೇಳಿದಾಗ ಸರ್ವಧರ್ಮಾಧ್ಯಕ್ಷನ ಅಧಿವೇಶನ ಅಂದರೆ ಮಹಾಮೋಕ್ಷ ಅಧಿವೇಶನ, ಸರ್ವಧರ್ಮಾಧಿವೇಶನ ಅಥವಾ ಮಹಾಮೋಕ್ಷ ಅಂತ ಕರಿತಾರೆ. ಅದಕ್ಕೆ ಮಹಾಮೋಕ್ಷ ಅಧಿವೇಶನ ಇಡ್ತಾನೆ. ಸೊ ಇದನ್ನು ಕೂಡ ಯಾವಾಗ ಇಡ್ತಾನೆ ಅಂತ ಕೇಳಿದಾಗ ಇದನ್ನು ಕೂಡ 643 ಇಟ್ಟಿರ್ತಾನೆ. ಏನಪ್ಪ ಅಂದರೆ ಇಟ್ಟಿರ್ತಾನೆ. ಸೊ ಈ ಅಧಿವೇಶನ ಅಂತ ಏನು ಮಾಡ್ತಾನೆ ಅಂತ ಕೇಳಿದಾಗ ಎಲ್ಲವನ್ನು ಇಡೀ ಇರ್ತಕ್ಕಂಥ ತನ್ನ ಭೂಮಿಯನ್ನು, ತನ್ನ ಒಂದು ಸಂಪತ್ತನ್ನು, ತನ್ನ ಆಸ್ತಿಯನ್ನು ಎಲ್ಲವನ್ನು ಬಡವರಿಗೆ ಮತ್ತು ಬೌದ್ಧ ಭಿಕ್ಷುಗಳಿಗೆ ಎಲ್ಲರಿಗೆ ಹಂಚಿ ತಾಯಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಗೊತ್ತಿರಬೇಕು ತಂಗಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಉಂಗುರವನ್ನು ಧರಿಸಿಕೊಂಡು ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿಕೊಂಡು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿ ಸನ್ಯಾಸಿ ಆಗ್ತಾನೆ. ಹಾಗಾದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಯಾರಿಂದ ಮಾಡ್ತಾನೆ ಅಂತ ಕೇಳಿದಾಗ ಭಾಸ್ಕರ ವರ್ಮನಿಂದ. ಸೊ ಗೊತ್ತಿರಬೇಕು ಇಲ್ಲಿ ಬೌದ್ಧ ಧರ್ಮವನ್ನು ಏನು ಮಾಡ್ತಾನೆ ಅಂತ ಕೇಳಿದಾಗ ಇದು ಮಾಡಿಬಿಡ್ತಾನೆ, ಸ್ವೀಕಾರವನ್ನು ಮಾಡಿಬಿಡ್ತಾನೆ ಅಂತಂಥದ್ದು ಸಮ್ಮೇಳನವನ್ನು ಏನು ಮಾಡ್ತಾನೆ. ಓಕೆ. ಬೌದ್ಧ ಧರ್ಮ ಏನು ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸಮ್ಮೇಳನದ ನಂತರ. ಸೊ ಇಲ್ಲಿ ಬೌದ್ಧ ಧರ್ಮ ಏನು ಮಾಡ್ತಾನೆ ಅಂತ ಕೇಳಿದ್ರೆ ದಿವಾಕರ ಮಿತ್ರ ಅಂತ ವ್ಯಕ್ತಿ ಇರ್ತಾನೆ. ದಿವಾಕರ ಮಿತ್ರ ಎಂಬ ವ್ಯಕ್ತಿ ಈತನಿಂದ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬೌದ್ಧ ಧರ್ಮವನ್ನು ಏನು ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ನೋಡ್ರಿ. ಓಕೆ. ಅವಾಗ ತಾನು ಏನು ಮಾಡ್ತಾನೆ ಸನ್ಯಾಸಿನ ಆಗ್ತಾನೆ ಅಂತದ್ದು. ಈ ಹರ್ಷವರ್ಧನ ಕೆಲವೊಂದಷ್ಟು ಕೃತಿಗಳು ಕೂಡ ಅದಾವ್ರಿ. ಈತನು ಯುದ್ಧ ಪ್ರಿಯನಾಗಿದೆ, ಮತ್ತೇನಾಗಿದ್ದ ಸಾಹಿತಿ ಕೂಡ ಆಗಿದ್ದ. ಈತನ ಕೃತಿಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು, ಒಂದು ನಾಗನಂದ, ಎರಡನೇದು ರತ್ನಾವಳಿ, ಮತ್ತೇನು ಪ್ರಿಯದರ್ಶಿಕ. ಇಲ್ಲಿ ಏನಿತ್ತು ಗೊತ್ತೇನಾ, ಇವೆರಡು ಕೃತಿಗಳಿದ್ದು. ಇವೆರಡು ಏನಿದ್ದು ಅಂತ ಕೇಳಿದ್ರೆ ಕೃತಿಗಳಿದ್ದು. ಇದೇನಿತ್ತು ಅಂತ ಕೇಳಿದ್ರೆ ನಾಟಕ ಇತ್ತು. ಇದನ್ನು ಗೊತ್ತಿರಬೇಕು. ರೈಟಾ. ಇದು ನಾಟಕ ಇತ್ತು ಅಂತಂಥದ್ದು. ಈಗನೋ ಇದು ಇನ್ನೊಂದು ಗೊತ್ತಿರಬೇಕು. ಹರ್ಷವರ್ಧನ ಬಗ್ಗೆ ಏನಪ್ಪ ಅಂದರೆ ಈತನಿಗೆ ಉತ್ತರ ಪ್ರದೇಶದ ದಾಳಿ ಇತ್ತು ಅಂತ ನಿಮಗೆಲ್ಲ ಗೊತ್ತದ. ಉತ್ತರ ಪ್ರದೇಶ ಏನಿತ್ತು ಬಿರಿದಿತ್ತು ಅನ್ನೋದು. ರೈಟ್. ಈತನು ತನ್ನ ಕೈ ಬರೆಯಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ಈತನು ತನ್ನ ಕೈಯಿಂದ ಏನು ಮಾಡಿದ ಅಂತ ಕೇಳಿದ್ರೆ ಒಂದು ಶಾಸನವನ್ನು ಬರೆದಿದ್ದ, ಸ್ವತಃ ಬರೆದಿದ್ದ. ಯಾವ ಶಾಸನ ಅಂತ ಕೇಳಿದ್ರೆ ಬನ್ಸೇರಾ ಶಾಸನ ಮತ್ತು ಒಂದು ಬರ್ಕೋರಿದು ಬನ್ಸೇರಾ ಶಾಸನ ಮತ್ತು ಮಧುಬನ್ ಶಾಸನ ಅಂತ ಕೇಳ್ತೀವಿ ನೋಡ್ರಿ. ಮಧುಬನ್ ಶಾಸನ ಇವು ತನ್ನ ಕೈ ಬರಹದಿಂದ ಬರೆದಿರ್ತಕ್ಕಂಥ ಶಾಸನಗಳಿವೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ನೆನಪಿರಬೇಕು. ಕ್ಲಿಯರ್. ಓಕೆ. ಇಲ್ಲಿ ಏನಪ್ಪ ಅಂದರೆ ಬಾಣಭಟ್ಟ ಅಂತ ವ್ಯಕ್ತಿ ಇರ್ತಾನೆ. ಇವ ಏನಪ್ಪ ಅಂದ್ರೆ ಏನು ಮಾಡ್ತಾನೆ ಹರ್ಷಚರಿತೆ ಅಂತ ಕೃತಿ ಬರೀತಾನೆ ಈ ತಾಸನದಲ್ಲಿ. ಯಾರು ಬಾಣಭಟ್ಟ ಅಂತ ವ್ಯಕ್ತಿ ಇರ್ತಾನೆ. ಇವ ಏನಪ್ಪ ಅಂದರೆ
ಒಂದು ಹರ್ಷಚರಿತೆ ಈತನ ಬಗ್ಗೆನೂ ಬರೆದಿರ್ತಾನೆ. ಓಕೆನಾ. ಇನ್ನೊಂದು ಕೃತಿ ಇರ್ತಾವೆ ಈತನ ಕಾದಂಬರಿ, ಇನ್ನೊಂದು ಚಂಡೀ ಶತಕ ಇದನ್ನು ಚಂಡೀ ಶತಕ, ಮತ್ತು ಇನ್ನೊಂದು ಪಾರ್ವತಿ ಪರಿಣಯ ಅಂತಂಥದ್ದು. ಇವಕ್ಕೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಈ ಕೃತಿಗಳು ಏನು ಮಾಡ್ತಾನೆ ಬರೀತಾನೆ. ಸೊ ಇನ್ನೊಬ್ಬ ಇರ್ತಾನೆ ಮಯೂರ ಅಂತೇಳಿ ವ್ಯಕ್ತಿ ಇರ್ತಾನೆ. ಈತನ ಆಸ್ಥಾನದಾಗ ವರ್ಧನ ಆಸ್ಥಾನದಾಗ ಮಯೂರ ಎಂಬ ವ್ಯಕ್ತಿ ಇರ್ತಾನೆ. ಇವ ಏನು ಮಾಡ್ತಾನೆ ಅಂತ ಕೇಳಿದಾಗ ಸೂರ್ಯ ಶತಕ ಅಂತ ಬರೆದಿರ್ತಾನೆ ನೋಡ್ರಿ. ಸೊ ಎಲ್ಲಿಂದೋ ಬಂದು ನೋಡಿ ಬೌದ್ಧ ಧರ್ಮದಿಂದ ಬಂದು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ಹೋಗ್ತಾ ಇದ್ದೀವಿ ನಾವು ತ್ರಿಶಿಷ್ಟಿ ಅಂಗನ ಅಂತೇಳಿ ಇದಕ್ಕೆ ಅಂತಾರೆ. ಓಕೆನಾ, ಗೊತ್ತಿರಲಿ, ಮತ್ತು ಒಂದೇ ಕಡೆ ಹೇಳೋದಲ್ಲ. ಓಕೆ, ನಿಮಗೆಲ್ಲ ಗೊತ್ತೈತಿ. ಇಲ್ಲಿ ಏನಪ್ಪ ಅಂದರೆ ಈತನ ಕಾಲಕ್ಕೆ ಇನ್ನೊಬ್ಬ ಯಾರಪ್ಪ ಅಂತ ಕೇಳಿದ್ರೆ ಯಾರು ಹುಯೆನ್ ಏನು ಮಾಡಿದ ಭೇಟಿ ನೀಡಿದ್ದ. ಸೊ ಹುಯೆನ್ ಬಗ್ಗೆನೂ ಕೂಡ ಹೇಳಿದೀನಿ, ನಳಂದ ವಿಷಯದ ಬಗ್ಗೆನೂ ಕೂಡ ಹೇಳಿದೀನಿ. ಎಲ್ಲರ ಬಗ್ಗೆನೂ ಕೂಡ ಏನಪ್ಪ ಅಂದರೆ ಲಾಸ್ಟಿಗೆ ಇರ್ತಕ್ಕಂಥ ಮಾಹಿತಿಯನ್ನು ಲಾಸ್ಟ್ ಕ್ಲಾಸಲ್ಲಿ ಕೊಟ್ಬಿಟ್ಟಿದ್ದೀನಿ. ಕ್ಲಿಯರ್. ಹಾಗಾದರೆ ಇವತ್ತೇನಪ್ಪ ಅಂತ ಕೇಳಿದಾಗ ಇಲ್ಲಿಗೆ ಈ ಕ್ವಶನ್ಸ್ಗಳನ್ನು ಏನು ಮಾಡೋಣ, ಮತ್ತೆ ನಾಳೆ ಏನಪ್ಪ ಅಂತ ಕೇಳಿದಾಗ ಭೇಟಿ ಆಗೋಣ ಅಂತ. ಹಾಗೆ ಓಕೆ, ಇವೆಲ್ಲನೂ ಕೂಡ ನೆನ್ಪಿಡ್ರಿ. ಸ್ವಲ್ಪ ತನ್ನ ಬಗ್ಗೆನೂ ಕೂಡ ಯೋಚನೆ ಮಾಡ್ರಿ, ತಾನು ಬದಲಾಗುವಂಥದ್ದು ಯೋಚನೆ ಮಾಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ಸದುಪಯೋಗ ಪಡ್ಕೊಳ್ರಿ. ಮತ್ತು ಏನೋ ಒಂದು ಪ್ರಯತ್ನ ಪಟ್ಟು ಕೊಡ್ತಕ್ಕಂಥ ನೀವೊಂದು ಪ್ರಯತ್ನ ಲೈಕ್ ಕೊಡ್ರಿ, ಮತ್ತೆ ಶೇರ್ ಮಾಡ್ತಾರೆ. ಇದರಿಂದ ಹೆಚ್ಚು ಮೋಟಿವೇಟ್ ಆಗಿ ಹೆಚ್ಚೆಚ್ಚು ಏನು ಮಾಡ್ತೀವಿ ಅಂತ ಕೇಳಿದಾಗ ನಾವು ಕೆಲಸ ಮಾಡೋಕೆ ನಮ್ಗೇನಾಗ್ತದ ಒಂದು ಏನಂತ ಸ್ಫೂರ್ತಿ ಆಗಿರ್ತಂತ. ರೈಟ್. ಹಾಗಾದರೆ ನೆಕ್ಸ್ಟ್ ನಾಳೆ ಸಿಗೋಣ. ಧನ್ಯವಾದಗಳು.